ಎಲ್ಲ ಕೆಎಆರ್ ಟಿಇಟಿ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈ ವಿಡಿಯೋ ನಿಮ್ಮ ಪರೀಕ್ಷಾ ತಯಾರಿಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದು, ಈ ವಿಡಿಯೋವನ್ನು ಇದರ ಅವಶ್ಯಕತೆ ಇರುವ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಯಾರಿಗೆ ಗೊತ್ತು, ನೀವು ಮಾಡುವ ಸಣ್ಣ ಶೇರ್ ಅವರ ಜೀವನವನ್ನು ಬದಲಾಯಿಸಬಹುದು. ಎರಡನೆಯದು, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಳ್ಳೆಯ ವಿಷಯ ಕಂಡು ಬಂದಲ್ಲಿ ಅಥವಾ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆಯ ವಿಷಯ ಇದ್ದರೆ ಮುಂದುವರಿಸಿಕೊಂಡು ಹೋಗುತ್ತೇವೆ, ತಪ್ಪಿದ್ದಲ್ಲಿ ತಿದ್ದುಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಮೂರನೆಯದು, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದು ನಮಗೆ ಇನ್ನಷ್ಟು ಎಲ್ಲರಿಗೂ ಉಪಯುಕ್ತ ಆಗುವಂತೆ ಎಜುಕೇಶನ್ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂತೀನಿ. ನಾವು ಹಿಂದಿನ ವಿಡಿಯೋದೊಳಗೆ KRTT ಮಾಡಲ್ ಕ್ವಶನ್ ಪೇಪರ್ ದಟ್ ಎಕ್ಸ್ಪ್ಲನೇಷನ್ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 2023 ಪ್ರಶ್ನೆ ಪತ್ರಿಕೆಯದ್ದು ಮ್ಯಾಥ್ಸ್ ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ನೋಡೋಣ ಅಂತ. ಓಕೆ, ಸರಿ, ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ರೈಟ್. ಸೊ ದಟ್ ಈ ಒಂದು ವಿಷಯವನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನಿಮ್ಮ ಹತ್ರ ವಿನಂತಿ ಏನಪ್ಪಾ ಅಂತಂದ್ರೆ, ನಿಮ್ಗಂತ ಯಾವ್ದಾದ್ರು ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗಿರುವಂತಹ ಪ್ರಾಬ್ಲಮ್ಸ್ ನಾ ಆಲ್ಮೋಸ್ಟ್ ಸಾಲ್ವ್ ಮಾಡಿದೇನ್ರಿ. ಅದ್ರೊಳಗೆ ನಿಮ್ಗೆ ಏನಾದ್ರು ಡಿಫಿಕಲ್ಟಿ ಹೆಚ್ಚಿಗೆ ಇದ್ದಂತ ಇತ್ತಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಇಲ್ಲ ಅಂತಂತಂದ್ರೆ ದಟ್ ಸ್ಕ್ರೀನ್ ಮೇಲೆ ಬರುವಂತಹ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರು ಸಹಿತ ದಟ್ ಅದ್ರ ಮೇಲೆ ನಾನು ಏನಪ್ಪಾ ಅಂದ್ರೆ ವಿಡಿಯೋ ಮಾಡಿ ಹಾಕಿರ್ತೀನಿ. ನಿಮ್ಮ ಒಂದು ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಯಾವ್ದೇ ರೀತಿ ಅಂತ ತೊಂದರೆ ಬರ್ಲಾರ್ದಂಗಿರ್ಲಿ, ನಿಮ್ಗೆ ಯಾವ್ದೇ ರೀತಿ ಅಂತ ಡೌಟ್ ಬಂದ್ರು ನಾ ಕ್ಲಿಯರ್ ಮಾಡ್ಲಿಕ್ಕೆ ನಿಮ್ ಜೊತೆಗೆ ನಾನು ಇರ್ತೇನೆ. ಓಕೆನಾ, ರೈಟ್. ಸೊ ದಟ್ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ್ರಿ. ದಟ್ ಮೊದಲನೆಯ ಪ್ರಶ್ನೆ 91ನೇದ್ದು ದಟ್ ಏನದ ನೋಡ್ರಿ. 315 ಮಸವಾಗಿ ಹೊಂದಿರುವ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ವಿಸ್ತರಣೆಯು ಕ್ರಮವಾಗಿ 2 3 2 ಇಂಟು 5 2 ಇಂಟು 7 m ಮತ್ತು 3 k ಇಂಟು 5 ಇಂಟು 7 ಆದರೆ ಅವುಗಳಲ್ಲಿ k ಮತ್ತು m ಗಳ ಬೆಲೆಗಳು ಕ್ರಮವಾಗಿ ಏನಾಗಿರ್ತಾವು ಅಂತ ಕೇಳಾಕತ್ತಾರೆ. ಓಕೆ, ಸೊ ದಟ್ ನಾನು ಮೊದ್ಲಕ್ಕೆ ಏನಪ್ಪಾ ಅಂತಂದ್ರೆ ಆ ಒಂದು ಏನ್ ಇವನ್ ಕೊಟ್ರಲ್ರಿ ನಂಬರ್ ಅವ್ನ್ ಬರ್ಕೊಂಡ್ಬಿಡ್ತೀನಿ. 2 ಇಂಟು 3 2 ಇಂಟು 5 2 ಸರಿನಾ. ಆನಂತರ 7 m ಇದು ಒಂದದರಿ. ಇನ್ನೊಂದು ಏನಪ್ಪಾ ಅಂತಂದ್ರೆ 3 k ಇಂಟು 5 ಇಂಟು 7 ಐತಿ. ಓಕೆ, ಕೆ ಮತ್ತು ಎಂ ಗಳ ಬೆಲೆಯನ್ನ ಕಂಡುಹಿಡಿ ಅಂದಾರ್ರಿ. ಸೊ ಆ ಒಂದು ಸಂಖ್ಯೆ ಯಾವ್ದೈತಿ ಅಂತಂದ್ರೆ 315 ಐತಿ. ಇದನ್ನ ಏನ್ ಮಾಡೋಣ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಅಪವರ್ತಿಸೋಣ. ಸೊ ಅದ್ರೊಳಗೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಮಗ್ ಬರ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ್ರಿ. ಓಕೆ, ಮೊದಲಿಗೆ ಎದರಿಂದ ಭಾಗಿಸ್ತೀವಿ? 5 3 8 8 1 9 3ಲಿಂದ ಭಾಗ ಹೋಗುತ್ತೀರಿ. 3 1 3 3 ಮಧ್ಯೆ ಒಂದಿಲ್ಲ 0 ಬರ್ಕೊಳ್ತೀವಿ. 3 5 15. ನಂತರ 3ಲಿಂದ ಭಾಗಿಸ್ತೀವಿ. 3 3 9 1 ಉಳಿತ್ರಿ. 3 5 15. ನಂತರ 5ರಿಂದ ಭಾಗಿಸ್ತೀವಿ. 5 7 35. ಆನಂತರ 7 1 7. ಓಕೆ, ಹಂಗಂದ್ರೆ ದಟ್ 315 ಅಂತಂದ್ರೆ ಏನ್ ಬರ್ತೈತಿ ಅಂತಂದ್ರೆ 3 2 ಸರಿ ಬಂದೈತಿ, 3 2 5 ಒಂದ್ ಸರಿ ಬಂದೈತಿ, ಆನಂತರ 7 ಒಂದ್ ಸರಿ ಬಂದೈತಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿದ್ವಿ ಅಂತಂದ್ರೆ ದಟ್ ನಮಗ ಇಲ್ಲಿ ಇವ್ ಎರಡರದ್ದು ಏನಪ್ಪಾ ಅಂತಂದ್ರ ಅತಿ ಸಣ್ಣ ಏನಪ್ಪಾ ಅಂತಂದ್ರ ಘಾತಕವನ್ನ ತಗೊಂಡಿರ್ತೀವಿ, ಪವರ್ ಅನ್ನ ತಗೊಂಡಿರ್ತೀವಿ. ಸೊ ಇಲ್ಲಿ 3 ಎಲ್ಲಿರಪ್ಪ ಅಂತಂದ್ರೆ 2 ಐತಿ ಅಂತಂದ್ರೆ ಇಲ್ಲಿ ನಮಗ 2ಕ್ಕಿಂತ ಕಡಿಮೆ ಇರ್ಲಿಕ್ಕಿಲ್ಲ ರೀ. ದಟ್ 2 ಇರ್ಬೇಕು. 2ಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ ನಾವು 2ಅನ್ನ ತಗೊಂಡಿರ್ತೀವಿ. ಓಕೆನಾ. ಸೊ ಕೆ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಆ ನಂತರ ಎಮ್ಮ ಬೆಲೆ ಅಂತಂದ್ರೆ ನೋಡಿದ್ವಿ ಅಂತಂದ್ರೆ 7 ಅಂತೈತಿ. 7 ಎಮ್ ಅದ. ಸೊ ಇಲ್ಲಿ ನಮಗೇನಪ್ಪಾ ಅಂದ್ರೆ 7 ಬಂದೈತಿ ಅಂತಂದ್ರೆ ಇಲ್ಲಿ 7 ಏನೈತ್ರಿ 1 ಅದ. ಓಕೆ, ಸೊ 1 ಅಂತಂದ್ರೆ ನಮ್ಗೆ ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ 1 ಇರ್ಬೇಕು, 1ಕ್ಕಿಂತ ಹೆಚ್ಚಿಗೆ ಇರ್ಲಿಕ್ಕಿಲ್ಲ. ಸೊ ಎಂ ಇಸ್ ಇಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಓಕೆನಾ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ 2 ಮತ್ತು 1 ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ. ನಂತರ 92ನೆಯ ಲೆಕ್ಕ ಏನಂತ ನೋಡ್ರಿ. 0.05 ಬಾಗ್ಲೆ 0.25 ಪ್ಲಸ್ 0.25 ಬಾಗ್ಲೆ 0.05 ಹೋಲ್ ಸ್ಕ್ವೇರ್ ಅದ. ಓಕೆ, ಸರಿ. ಈಗ ಏನ್ ಮಾಡೋಣ ಅಂತಂದ್ರೆ ಪಾಯಿಂಟ್ ಇಲ್ಲ ಅಂತಂದ್ರೆ ಅನ್ಕೊಂಡು ನಾವು ಇದನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಐತ್ರಿ, ಇಲ್ಲಿ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಐತಿ. ಸೊ 2 ಕಡೆ 2 ಸ್ಥಾನ ಐತಿ ಅಂದ್ರೆ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ಬಿಡೋಣ. ಇದೇನಾಗತ್ರಿ, ಇದು 5 ಆಗತ್ತೆ, ಇದು 25 ಆಗತ್ತೆ. ಓಕೆ, ಪಾಯಿಂಟ್ ಇಲ್ಲ ಅಂದ್ರೆ ಇದು 5 ಆಗತ್ರಿ. 5 1 5 5 5 25. ಈ ರೀತಿ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಪಾಯಿಂಟ್ ಆಗ್ಬೇಕು ಕರೆಕ್ಟ್ ಆಗಿ ಅಷ್ಟೆಷ್ಟೇ ಸ್ಥಾನ ಇದ್ರೆ ಮಾಡ್ಲಿಕ್ಕೆ ಬರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ರೈಟ್.
ಸೊ ಇಲ್ಲೂ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಐತ್ರಿ, ಇಲ್ಲೂ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಐತಿ. ಪಾಯಿಂಟ್ ಇಲ್ಲ ಅನ್ಕೊಳ್ಳೋಣ. 5 1 5 ಆನಂತರ ಇದು 5 5 25 ಅಂದ್ರೆ ಇದೇನಾಗತ್ರಿ 1/5 ಪ್ಲಸ್ ಇಲ್ಲೇನದ್ರಿ 5 ಅದ ಹೋಲ್ ಸ್ಕ್ವೇರ್. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತ್ರಿ. ಸೊ 2 ಲಸ ತೆಗೆದ್ರೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ 5 5 1 5 1 5 5 1 1 1 5 5 25 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 1 ಪ್ಲಸ್ 1 26/5 ಹೋಲ್ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಡೆಸಿಮಲ್ ಕೊಟ್ಟಾರಿ. ಏನ್ ಮಾಡೋಣ, ಸ್ಕ್ವೇರ್ ಮಾಡ್ಕೊಂಡ್ ಬಳಕ ಇದನ್ನ ಮಾಡೋಣ. ಇಲ್ಲ ಅಂತಂದ್ರೆ ದಟ್ ಮೊದ್ಲು ಏನ್ ಮಾಡೋಣ, ಇದನ್ನ ಡಿವೈಡ್ ಮಾಡ್ಬಿಡೋಣ. 5 1 5 5 5 25 1 ಉಳಿದು ಪಾಯಿಂಟ್ ಕೊಡ್ತೇವಿ. 10 5 5 2 10 ಅಂದ್ರೆ 5.2 ಸ್ಕ್ವೇರ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತದೆ. ಓಕೆ. ಸೊ 52 ವರ್ಗ ಅಂತಂದ್ರೆ 2 7 0 4 ಬರ್ತೈತ್ರಿ. 2 ಸ್ಥಾನ ಬಿಟ್ ಪಾಯಿಂಟ್ ಕೊಟ್ಟಿವಿ ಅಂದ್ರೆ 27.04 ಬಂದಿರ್ತೈತಿ. ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆ. ನಂತರ 93ನೆಯ ಲೆಕ್ಕ ಏನದ ನೋಡ್ರಿ. ಒಂದು ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 150 ಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲವು ಒಂದು ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಒಂದು ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನ್ರಿ, ಒಂದು ಕ್ಯೂಬ್ ಏನ್ರಿ ದಟ್ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಕತ್ತಾರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಕತ್ತಾರ. ಏನಾಗಿರ್ತೈತ್ರಿ ಅದು ಏನಾಗಿರ್ತೈತಿ ಅಂದ್ರ 6a² ಆಗಿರ್ತೈತಿ. ಓಕೆ. ಸೊ ಇಲ್ಲಿ ಏನ್ ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡ್ತೇನೆ ನಾ. ಫಸ್ಟ್ ಏನ್ ಕೊಟ್ಟಾರ ಅಂದ್ರ 150 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ಇದೇನಾಗತ್ರಿ 6a² ಇಸ್ ಈಕ್ವಲ್ ಟು 150. ಓಕೆ. 6 ಈ ಕಡೆ ಬಂದ್ರೆ ಬಾಗ್ಲೆ 6 ಆಗುತ್ತೆ. 6 1 6 6 2 12 3 ಉಳಿತ್ರಿ 6 5 30 ಅಂದ್ರೆ a² ಇಸ್ ಈಕ್ವಲ್ ಟು 25. ಸೊ ಎ ಅಂತಂದ್ರೆ ಏನಾಗಿರ್ತೈತ್ರಿ 25ರ ವರ್ಗಮೂಲ ಅಂದ್ರೆ ಏನಾಗಿರ್ತೈತಿ ಅಂದ್ರ 5 ಸೆಂಟಿಮೀಟರ್ ಆಗಿರ್ತೈತಿ. ಇದೇನ್ರಿ ಉತ್ತರ? ಇದಲ್ರಿ ಉತ್ತರ. ಅವ್ರು ಕೇಳಿದೇನಪ್ಪಾ ಅಂದ್ರ ಅದರ ಗುಣಫಲ ಕೇಳಾಕತ್ತಾರ. ಓಕೆ. ವ್ಯಾಲ್ಯೂಮ್ ಆಫ್ ಸ್ಕ್ವೇರ್ ಅಂದ್ರೆ ಏನಾಗಿರ್ತೈತಿ ಅಂದ್ರ a³ ಆಗಿರ್ತೈತಿ. ಅಂದ್ರೆ 5³ ಅಂತಂದ್ರೆ 125 ಸೆಂಟಿಮೀಟರ್ ಕ್ಯೂಬ್ ಆಗಿರ್ತೈತಿ. ಸರಿನಾ. ನಂತರ 94ನೆಯ ಲೆಕ್ಕ ಏನಂದ್ರೆ ನೋಡ್ರಿ. 16 ದತ್ತಾಂಶಗಳ ಸರಾಸರಿಯು 340. 16 ದತ್ತಾಂಶಗಳ ಸರಾಸರಿ ಎವರೇಜ್ ಇಸ್ ಈಕ್ವಲ್ ಟು, ಸರಾಸರಿ ಅಂದ್ರೆ ಏನ್ರಿ, ಎವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಅವ್ರೇನ್ ಹೇಳಕತ್ತಾರ 16 ದತ್ತಾಂಶಗಳ ಸರಾಸರಿ ಎನ್ 16 ಐತಿ. ಎವರೇಜ್ ಅದರದ್ದು ಎವರೇಜ್ ಎಷ್ಟೈತ್ರಿ 340 ಐತಿ. ನಂತರ ಒಂದು ದತ್ತಾಂಶಗಳನ್ನು ಅವುಗಳಿಂದ ಹೊರ ತೆಗೆದು ಉಳಿದ ದತ್ತಾಂಶಗಳ ಸರಾಸರಿಯು 335. ಅಂದ್ರೆ 16 ಬಿಟ್ಟು ಇದ್ರೊಳಗೆ ಒಂದು ತೆಗೆದ್ರೆ ಎಷ್ಟಾಗತ್ರಿ 15 ಆಗತ್ತ. ಅವಾಗ ಅದರ ಎವರೇಜ್ ಎಷ್ಟೈತಿ ಅಂತಂದ್ರ 335 ಐತಿ. ಸರಿನಾ. ಆದರೆ ಹೊರ ತೆಗೆದ ದತ್ತಾಂಶವು ಯಾವುದು ಅಂತ ಕೇಳಕತ್ತಾರ. ಸೊ ನಮಗೆ ಹೊರ ತೆಗೆದ ದತ್ತಾಂಶ ಬೇಕು ಅಂತಂದ್ರೆ ಇದ್ರ ಟೋಟಲ್ ಸಮ್ ತಗೊಳ್ರಿ. ಈ ಸಮ್ ಇದ್ರ 16 ನಂಬರ್ ಇದ್ದ ಸಮ್ ಒಳಗ 15 ನಂಬರ್ದು ಸಮ್ ಅಂದ್ರೆ ಒಟ್ಟು ಮೊತ್ತವನ್ನ ಕಳೆದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತ್ರಿ, ಯಾವ ತೆಗ್ದೇವನ್ನು ಸಿಗ್ತೈತಿ. ಓಕೆ. ಸೊ ಬೆಟರ್ ನಾನು ಈ ಫಾರ್ಮುಲಕ್ಕೆ ಏನಪ್ಪಾ ಅಂದ್ರೆ ಇನ್ನೊಂದು ಫಾರ್ಮುಲಾ ಹೋಗ್ತೇನ್ರಿ. ಏನಪ್ಪಾ ಅಂತಂದ್ರೆ ಸಮ್ ಇಸ್ ಈಕ್ವಲ್ ಟು ಏನ್ರಿ ಎವರೇಜ್ ಇಂಟು ಎನ್. ಸಮ್ ಇಸ್ ಈಕ್ವಲ್ ಟು ಎವರೇಜ್ ಇಂಟು ಎನ್. ಈ ಫಾರ್ಮುಲಾಗ ಹೋಗ್ತೀನಿ, ನಮ್ಗೆ ಈಸಿ ಆಗ್ತೈತಿ. ಸೊ ಇದೇನಾಗತ್ರಿ ದಟ್ 16 ಇಂಟು 340 ಇದ್ರ ಸಮ್ ಸಿಗ್ತೈತಿ. ಮೈನಸ್ 15 ಇಂಟು 335 ಇದ್ರ ಸಮ್ ಸಿಗ್ತೈತಿ. ಮೈನಸ್ ಮಾಡಿದ್ರೆ ನಮ್ಗೆ ಯಾವ್ದು ತೆಗ್ದೇವಲ್ಲ ಅದು ಸಿಗ್ತೈತಿ. ಓಕೆ. ರೈಟ್. 16 0 0 16 4 64 ಕೈಲ 6 16 3 48 6 54 15 75 ಕೈಲ 7 15 3 45 7 52 13 45 5 50 5025 ಬರ್ತೈತಿ. ಅಂದ್ರ ಇದಕ್ಕೆ ಇನ್ನು ಎಷ್ಟು ಕೂಡಿಸ್ಬೇಕ್ರಿ 46 15 ಮುಂದ 400 415 ಕೂಡಿಸಿದ್ರೆ ನಮಗೆ ಇದು ಬರ್ತೈತಿ. ಅಂದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ 95ರಿಂದ ಮುಂದಿನ ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 95ನೇ ಲೆಕ್ಕ ಏನ್ ನೋಡ್ರಿ. ಒಂದು ಆಯತ ಘನದ ಘನಫಲವು ದಟ್ ಒಂದು ಬಿಜೋಕ್ತಿ ಕೊಟ್ಟಾರಿ. ಬಿಜೋಕ್ತಿಯ ರೂಪದಲ್ಲಿದೆ. ಅದರ ಉದ್ದವು x+2 ಮಾನಗಳು ಆದರೆ ಉಳಿದ 2 ಆಯಾಮಗಳು ಅಂತ ಕೇಳಕತ್ತಾರ. ಸೊ ಇಲ್ಲಿ ಏನದ ಅಂತಂದ್ರೆ ಇದು ಒಂದು ಘನಫಲ ಅದರಿ ಏನ್ರಿ, ಸಾರಿ ಒಂದು
ಕ್ಯೂಬಾಯ್ಡ್ ಅದ, ಅದರದ್ದು ಲೆಂತ್ ಬೆಡ್ತ ಹೈಟ್, ಉದ್ದ ಅಗಲ ಎತ್ತರ, ಉದ್ದ ಕೊಟ್ಟಾರಿ ಅಗಲ ಮತ್ತು ಎತ್ತರಗಳು ಏನಾಗಿರ್ತಾವು ಅಂತಂದ್ರೆ ಕೇಳಾಕತ್ತಾರ. ಓಕೆ, ಸೊ ಇದು ಬರ್ಬೇಕಂದ್ರೆ ನಮ್ಗೆ ಏನ್ ಆಗ್ಬೇಕ್ರಿ, ದಟ್ 3 ಪಾಲಿನಾಮಿಯಲ್ 3 ಬಹುಪದೋಕ್ತಿಗಳನ್ನ ನಾವು ಗುಣಿಸಿದ್ರೆ ಇದು ಬಂದಿರ್ತೈತಿ. ಸರಿನಾ? ರೈಟ್. ಸೊ ಹಂಗಂದ್ರೆ ಇದ್ರದ್ದು ಒಂದು ಆಲ್ರೆಡಿ ಒಂದು ಆಯಾಮ ಕೊಟ್ಟಾರ ಅಂತಂತಂದ್ರೆ ಒಂದು ದಟ್ ಏನ್ರಿ ಡೈಮೆನ್ಷನ್ ಕೊಟ್ಟಾರ ಅಂದ್ರೆ ಉಳಿದೆರಡು ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡೋಣಂತ್ರಿ, ಮೊದ್ಲೇಕ ದಟ್ ಇದನ್ನ ಏನ್ರಿ ಕೊಟ್ಟಿರುವಂತ ಈ ಬಹುಪದೋಕ್ತಿ 2x³ ಪ್ಲಸ್ 3x² ಮೈನಸ್ 3x ಮೈನಸ್ 2 ಇದನ್ನ ಏನ್ ಮಾಡೋಣಂತ್ರಿ, ಭಾಗ್ಸನ ಅಂತ. ಎದರಿಂದ ಭಾಗ್ಸನ? ಇದನ್ನ x ಪ್ಲಸ್ 2ರಿಂದ ಇದನ್ನ ಭಾಗ್ಸನ. ಓಕೆ, ನಮಗೆ ಏನ್ ಬರ್ತದಲ್ರಿ ಅದರದಲ್ಲಿಂದ ಏನಪ್ಪಾ ಅಂತಂದ್ರೆ ನಾವು ಮತ್ತೆ ಮುಂದುವರ್ಲೆಕ್ಕ ಹೊರ್ಸಾಕ್ ಬರ್ತೈತಿ. ಓಕೆ, ಎಕ್ಸ್ ಇದ್ದಿದ್ದು 2x³ ಆಗ್ಬೇಕ್ರಿ, ಏನಿದ್ರಿಂದ ಗುಣಿಸ್ಬೇಕ್ರಿ, 2x ರಿಂದ ಗುಣಿಸ್ತೀವಿ. ಇದನ್ನ ಗುಣಿಸಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ 2x² ಲಿಂದ ಗುಣಿಸ್ತೀವಿ. 2x² ಇಂಟು ಎಕ್ಸ್ 2x³, 2x² ಇಂಟು 2 2 4x² ಆಗ್ತೈತಿ. ಸರಿನಾ? ಇದನ್ನ ಕಳೆದ್ರೆ ಇದು ಮೈನಸ್ ಆಗ್ತೈತಿ, ಇದು ಏನಂತಂದ್ರೆ ಇದು ಪ್ಲಸ್ ಇದ್ದು ಮೈನಸ್ ಆಗ್ತೈತಿ. 2x³ 2x³ ಕ್ಯಾನ್ಸಲ್ ಆಗುತ್ತೆ. 3 ಮೈನಸ್ 4 ಅಂತಂತಂದ್ರೆ ಇಲ್ಲಿ ಏನ್ ಬರ್ತ್ರಿ, -x² ಮೈನಸ್ 3x ಮೈನಸ್ 2 ಬಂದಿರ್ತೈತಿ. ಓಕೆ, ಇಲ್ಲಿ x ಅದ, ಇಲ್ಲಿ -x² ಅದ. ಇದು ಬರ್ಬೇಕಂದ್ರೆ ಇನ್ನು ಎಷ್ಟರಲ್ಲಿ ಗುಣಿಸ್ಬೇಕ್ರಿ, -x ಲಿಂದ ಗುಣಿಸ್ತೀವಿ. -x ಇಂಟು x ಮೈನಸ್ x² ಮೈನಸ್ x ಇಂಟು ಪ್ಲಸ್ 2 ಮೈನಸ್ 2x ಆಗಿರ್ತೈತಿ. ಇದನ್ನ ಕಳೆದ್ವಿ ಅಂತಂದ್ರೆ ಚಿಹ್ನೆಗಳು ಬದಲಾಗ್ತಾವು. ಮೈನಸ್ ಇದ್ದು ಪ್ಲಸ್ ಆಗತ್ರಿ, ಮೈನಸ್ ಇದ್ದು ಪ್ಲಸ್ ಆಗ್ತೈತಿ. ಓಕೆ, ಸೊ -x² ಪ್ಲಸ್ x² ಕ್ಯಾನ್ಸಲ್ ಆಗುತ್ತೆ. -3x ಪ್ಲಸ್ 2x ಅಂದ್ರೆ ಏನಾಗತ್ರಿ, -x ಮೈನಸ್ 2 ಆಗಿರ್ತೈತಿ. ಓಕೆ, x ಇದ್ದು -x ಬರ್ಬೇಕಂದ್ರೆ ಎದರಿಂದ ಗುಣಿಸ್ಬೇಕ್ರಿ, -1 ಲಿಂದ ಗುಣಿಸ್ತೀವಿ. -1 ಇಂಟು x ಮೈನಸ್ x ಮೈನಸ್ 1 ಇಂಟು 2 ಅಂತಂದ್ರೆ -2. ದಟ್ ಇದನ್ನ ಕಳೆದ್ವಿ ಅಂತಂದ್ರೆ ಚಿಹ್ನೆಗಳು ಬದಲಾಗ್ತಾವು, ಮೈನಸ್ ಇದ್ದು ಪ್ಲಸ್ ಆಗ್ತೈತಿ. ಸೊ ಇಲ್ಲಿ -x ಪ್ಲಸ್ x ಕ್ಯಾನ್ಸಲ್, -2 ಪ್ಲಸ್ 2 ಕ್ಯಾನ್ಸಲ್, 0 ಬಂದಿರ್ತೈತಿ. ಅಂದ್ರೆ ಒಂದು ಆಯಾಮ ಇದಾಗಿತ್ತು ಅಂತಂದ್ರೆ ಇದು ಏನ ಬಂದದಲ್ರಿ, ಅದು ಏನಪ್ಪಾ ಅಂದ್ರೆ 2 ಆಯಾಮಗಳದ್ದು ಗುಲ್ಲಬ್ಧ ಐತಿ. 2 ಏನಪ್ಪಾ ಅಂದ್ರ ದಟ್ ಡೈಮೆನ್ಷನ್ಸ್ ಪ್ರಾಡಕ್ಟ್ ಅದರಿ. ಸೊ ಹಂಗಂದ್ರೆ ಈಗ ದಟ್ ಒಂದು x ಪ್ಲಸ್ 2 ಇತ್ತಂತಂದ್ರೆ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರೆ 2x² ಮೈನಸ್ x ಮೈನಸ್ 1 ಆಗಿರ್ತೈತಿ. ಆದ್ರೆ ಆಪ್ಷನ್ ಒಳಗೆ ನಮ್ಗೆ ಏನ್ ಕೊಟ್ಟಾರ ಅಂತಂದ್ರೆ ಅವು ಎರಡು ಸಪರೇಟ್ ಆಗಿ ಕೊಟ್ಟಾರ. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಮತ್ತೆ ಇದನ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡ್ಬೇಕು. ಓಕೆ, ಸ್ಪ್ಲಿಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೇವ್ರಿ, ಇದು ಇಷ್ಟೇ ಇರಲ್ರಿ, ಇದು ಮೊದ್ಲಕ್ಕೆ ಇದನ್ನ ಬೇಡ್ರಿ, ನಾನು ಇದು ಒಂದೇ ಕನ್ಸಿಡರ್ ಮಾಡ್ಕೊತೀನಿ. ಏನು ಇದು ಎರಡನೇದು ಒಂದೇ ತಗೋತೀನಿ. 2x² ಮೈನಸ್ x ಮೈನಸ್ 1. ಓಕೆ, ಸೊ ಎರಡನ್ನ ಒಂದಕ್ಕೆ ಗುಣಿಸ್ತೀವಿ ಅಂದ್ರೆ ಗುಣಾಕಾರ ಮಾಡಿದ್ರೆ 2 ಇಂಟು -1 -2 ಬರಬೇಕು. ಕೂಡಿಸಿದ್ರ ಅಥವಾ ಕಳೆದ್ರೆ ಏನ್ ಬರ್ಬೇಕ್ರಿ, -1 ಬರಬೇಕು. 2 1 2. ನಮಗ್ ಬೇಕಾಗಿದ್ದಿಲ್ಲ -1 ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಮೈನಸ್ ಹಾಕೋಣ. ಓಕೆ, ಇದೇನಾಗತ್ರಿ 2x² ಮೈನಸ್ ಈ -x ಅನ್ನ ಯಾವ ರೀತಿ ಬರಿತೀವಿ ಅಂದ್ರೆ -2x -x -1 ಅಂತ ಬರ್ಕೋತೀವಿ. ಸರಿನಾ? ರೈಟ್. ಇವೆರಡರಿಗೂ ಏನ್ ಕಾಮನ್ ತೆಗಿತೀವ್ರಿ, 2x ಕಾಮನ್ ತೆಗಿತೀವಿ. ಇಲ್ಲಿ x -1 ಆಗುತ್ತೆ. ಇಲ್ಲಿ ಕಣ್ ಮುಚ್ಕೊಂಡು ಇಲ್ಲಿ x -1 ಅಂತ ಬರ್ಕಡ್ರಿ. ಏನೋ ಮಿಸ್ ಆಗಿದೆ, ಏನ್ ಮಿಸ್ ಆಗಿದೆ, ಇಲ್ಲಿ ಪ್ಲಸ್ ಬರಿಬೇಕು ನಾವು. ಓಕೆ, ಇಲ್ಲಿ ಮೈನಸ್ ಅದ ಅಂತಂದ್ರೆ ಹಿಂದೆ -1 ಬರ್ಕೊಳ್ಳೋಣ. -x ಬರ್ಬೇಕಂದ್ರೆ x ಗೆ ಗುಣಾಕಾರ ಮಾಡ್ಬೇಕ್ರಿ, -1 ಲಿಂದ ಗುಣಾಕಾರ ಮಾಡ್ಬೇಕು. ಓಕೆ, ಇವೆರಡರಿಗೂ ಏನ್ ಕಾಮನ್ ತೆಗಿತೀವಿ, x -1 ಕಾಮನ್ ತೆಗಿತೀವಿ. ಇಲ್ಲಿ ಏನ್ ಬರ್ತ್ರಿ, 2x -1 ಬಂದಿರ್ತೈತಿ. ಸೊ ಆ 3 ಆಯಾಮಗಳು ಯಾವಪ್ಪ ಅಂತಂದ್ರೆ ಒಂದು x ಪ್ಲಸ್ 2 ಅವ್ರು ಕೊಟ್ಟಿದ್ದಾರೆ, ಇನ್ನೊಂದು x -1, ಇನ್ನೊಂದು 2x -1. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಏನಾದ್ರೂ ಮಿಸ್ ಆಗಿದೆಯಾ, ಎಂದು x ಪ್ಲಸ್ 2 ಇದು ಅವ್ರು ಕೊಟ್ಟಿದ್ದಾರೆ, ಇದು ಬೇಡ. x -1 ಇತ್ತಂದ್ರೆ ಇನ್ನೊಂದು 2x -1 ಇರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಎಲ್ಲೋ ಮಿಸ್ ಆದಂಗ ಆಗೈತೆ ನೋಡ್ರಿ. 2x -1 ಓಕೆ, ಇಲ್ಲಿ ಮಿಸ್ ಆಗ್ಯದ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ -1 ಬರ್ಬೇಕು, ಇಲ್ಲಿ +x ಬರ್ಬೇಕು. ಇಲ್ಲಿ ಮಿಸ್ ಆಗ್ಯದ, ಇದು ಮಿಸ್ಟೇಕ್ ಆಗ್ಯದ. ಓಕೆ, ಸೊ ಇದು 2x + 1 ಬರ್ತದೆ, ಇದು 2x + 1 ಬರ್ತದೆ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ರೈಟ್. ಸ್ವಲ್ಪ ಮಾಡುವಾಗ ಲಕ್ಷ್ಯ ಇರಲ್ರಿ, ಸ್ವಲ್ಪ ಸಣ್ಣ ಮಿಸ್ಟೇಕ್ ಆದ್ರೂ ಸಹಿತ ನಮ್ಮ ಉತ್ತರ ತಪ್ಪಾಗ್ತದೆ. ನಂತರ 96ನೇ ಲೆಕ್ಕ ಏನದು ನೋಡ್ರಿ. 3 4 ಬಿಂದುವು y = ax + 7 / 3 ರೇಖೆಯ ಮೇಲಿದ್ದರೆ a ನ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ಯಾವ ಬಿಂದು ರೀ ಅದು,
3 4 ಅಂದ್ರೆ ಎಕ್ಸ್ ಅಕ್ಷ ಎಕ್ಸ್ ಕೋಆರ್ಡಿನೇಟ್ 3 ಅದರಿ y ಕೋಆರ್ಡಿನೇಟ್ 4 ಅದ. ಓಕೆ, ಅವ್ರ ಏನ್ ಹೇಳಕತ್ತಾರ್ರಿ, y ಇಸ್ ಈಕ್ವಲ್ ಟು ax ಪ್ಲಸ್ 7 ಡಿವೈಡೆಡ್ ಬೈ 3. ಇದ್ರದ್ದು ಏನಪ್ಪಾ ಅಂತಂದ್ರೆ ಈ ಒಂದು ದಟ್ ರೇಖೆ ಮೇಲೆ ಇದ್ರೆ ಎಕ್ಸ್ ನ ಬೆಲೆ ಸಾರಿ ಏನ ಬೆಲೆ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಇದೇನದರಿ y ಇದ್ದಲ್ಲಿ ಏನದ 4 ಅದ, ಇದು y ಅದ, ಇದು ಏನದರಿ ಎಕ್ಸ್ ಅದ. ಅಂದ್ರೆ y ಇದ್ದಲ್ಲಿ 4 ತುಂಬಿಕೊಳ್ಳೋಣ ಇಸ್ ಈಕ್ವಲ್ ಟು a, ಎಕ್ಸ್ ಅಂದ್ರೆ ಏನದರಿ 3 ಪ್ಲಸ್ 7 ಬಾಗ್ಲೆ 3. ಸರಿನಾ? ಈ ಬಾಗ್ಲೆ 3 ಈ ಕಡೆ ಹೋದ್ರೆ ಏನಾಗತ್ತರಿ, ಗುಂಡ್ಲೆ 3 ಆಗ್ತತಿ ಇಸ್ ಈಕ್ವಲ್ ಟು 3a ಪ್ಲಸ್ 7. 7 ಈ ಕಡೆ ಬಂದ್ರೆ ಮೈನಸ್ 7 ಆಗ್ತದ್ರಿ. 4 ಮೂರ್ಲೆ 12 ಮೈನಸ್ 7 ಇಸ್ ಈಕ್ವಲ್ ಟು 3a. 12 ಒಳಗೆ 7 ಹೋದ್ರೆ 5 ಬರ್ತ್ರಿ, 5 ಇಸ್ ಈಕ್ವಲ್ ಟು 3a. 3 ಈ ಕಡೆ ಬಂದ್ರೆ ಏನ್ರಿ, ಬಾಗ್ಲೆ 3 ಆಗುತ್ತೆ. ಸೊ ಏನು ಬರ್ಕೊಳ್ಳ ಅಂತಂದ್ರೆ ಇದನ್ನ ದಟ್ ನಾ ಎ ಇಲ್ಲೇ ಇಡ್ತೇನೆ, ಇದೇನಾಗತ್ತಂದ್ರೆ ಬರ್ದ್ಬಿಡೋಣ ಇಲ್ಲ ಅಂದ್ರೆ 5 ಬಾಗ್ಲೆ 3 ಇಸ್ ಈಕ್ವಲ್ ಟು ಎ ಆಗುತ್ತೆ. ಅಂದ್ರೆ ದಟ್ ಎ ಇಸ್ ಈಕ್ವಲ್ ಟು 5 ಬಾಗ್ಲೆ 3. ಈ ಏನ ಈ ಕಡೆ ಬರ್ಕೋತೀನಿ, ಸರಿನಾ? ಎ ಇಸ್ ಈಕ್ವಲ್ ಟು 5 ಬಾಗ್ಲೆ 3 ಆಗ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಐತಿ. ನಂತರ 97ನೆಯ ಲೆಕ್ಕ ಏನಂತ ನೋಡ್ರಿ, ರೇಖಾತ್ಮಕ ಸಮೀಕರಣಗಳ ಜೋಡಿ 2x ಪ್ಲಸ್ 3y ಇಸ್ ಈಕ್ವಲ್ ಟು 14. ಇನ್ನೊಂದು ಏನೈತ್ರಿ 2x ಮೈನಸ್ 3y ಇಸ್ ಈಕ್ವಲ್ ಟು 2. ಅವ್ರು ಕೇಳಿದೇನಪ್ಪಾ ಅಂತಂದ್ರೆ ಎಕ್ಸ್ ವೈ ನ ಬೆಲೆ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡ್ಬೇಕಲ್ರಿ ನಾವು. ಓಕೆ, ಸೊ ಏನ್ ಮಾಡೋಣ ಅಂತಂದ್ರೆ ದಟ್ ಕೈದಕ್ಕಿನ ಕೂರ್ಸುದು ಈಸಿರಿ, ದಟ್ ಕೂರ್ಸೋಣ ನಮಗೆ ಏನಪ್ಪಾ ಅಂದ್ರೆ y ಎಲಿಮಿನೇಟ್ ಆಗ್ತೈತಿ, ಎಕ್ಸ್ ಅಷ್ಟ ಉಳಿದೈತಿ. ಓಕೆ, ಸೊ ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗುತ್ತೆ. 2x ಪ್ಲಸ್ 2x ಅಂದ್ರೆ 4x, 14 ಪ್ಲಸ್ 2 16. ಇದು ಈ ಕಡೆ ಬಂದ್ರೆ ಬಾಗ್ಲೆ ಆಗುತ್ತೆ, 4 1 4 4 4 16. ಎಕ್ಸ್ ಬೆಲೆ ಏನಾಯ್ತಪ್ಪ ಅಂತಂದ್ರೆ 4 ಆಯ್ತು. ಓಕೆ, ಇದನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಒಳಗೆ ಹಾಕೋಣ, ಇದ್ರೊಳಗೆ ಹಾಕೋಣಂತ್ರಿ. ಹಾಕಿದೆ ಅಂದ್ರೆ ಇದೇನಾಗತ್ರಿ 2 ಗುಂಡ್ಲೆ 4 ಮೈನಸ್ 3y ಇಸ್ ಈಕ್ವಲ್ ಟು 2. ಮೈನಸ್ 3y ಈ ಕಡೆ ಹೋಗ್ಲಿ, 2 ಈ ಕಡೆ ಬರಲ್ರಿ. 4 2 8, 2 ಈ ಕಡೆ ಬಂದ್ರೆ ಮೈನಸ್ 2, 3y ಬಲ್ಗಡೆ ಹೋದ್ರೆ ಪ್ಲಸ್ 3y ಆಗತ್ರಿ. 8 ಒಳಗೆ 2 ಹೋದ್ರೆ 6 ಇಸ್ ಈಕ್ವಲ್ ಟು 3y. 3 1 3, 3 2 6, 2 ಈಕ್ವಲ್ ಟು y ಅಥವಾ y ಇಸ್ ಈಕ್ವಲ್ ಟು 2. ಎಕ್ಸ್ ಇದ್ದಲ್ಲಿ 4, y ಇದ್ದಲ್ಲಿ 2. ಎಕ್ಸ್ ಇಂಟು y ಅಂತಂದ್ರೆ ಎಕ್ಸ್ ಇಂಟು y ಅಂತಂದ್ರೆ ಏನಾಗತ್ರಿ 4 ಗುಂಡ್ಲೆ 2, 4 2 8 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಮುಂದಿನ ಲೆಕ್ಕನ ಡಿಸ್ಕಸ್ ಮಾಡ್ಕೋತಾ ಹೋಗೋಣ. ಇಲ್ಲಿವರೆಗೂ ನಾವು 5 ರಿಂದ 6 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದೀವ್ರಿ. ದಟ್ ಪ್ರತಿಯೊಂದು ಡಿಫಿಕಲ್ಟಿ ಲೆವೆಲ್ ಹೆಂಗ್ ಅದಾವಲ್ಲ ಅದಕ್ಕಿಂತ ಹೆಚ್ಚಿಗೆ ಡಿಫಿಕಲ್ಟಿ ಲೆವೆಲ್ ಏನಪ್ಪಾ ಅಂತಂದ್ರೆ ಈ ಒಂದು ಕ್ವಶನ್ ಪೇಪರ್ ಅದರಿ. ಓಕೆ, ಸೊ ಇದನ್ನ ಯಾರಾದ್ರೂ ಕ್ವಾಲಿಫೈ ಮಾಡಿದ್ರೆ ಅವ್ರು ರಿಯಲಿ ಗ್ರೇಟ್. ಓಕೆ, ರೈಟ್. ಸೊ ದಟ್ ನೆಕ್ಸ್ಟ್ ಪ್ರಶ್ನೆ ಏನದ ನೋಡ್ರಿ, 98ನೆಯ ಪ್ರಶ್ನೆ. ಓಕೆ, ಏನ್ ಕೊಟ್ಟಾರಿ, ದಟ್ ಸ್ವಲ್ಪ ಲೆಂದಿ ಅದರಿ ಇದು. ದಟ್ ಬರ್ಕೊಂಡ್ಬಿಡ್ತೇನೆ ನಾನು ಇದನ್ನ. ಎಕ್ಸ್ ಘಾತ ಎ ಬಾಗ್ಲೆ ಎಕ್ಸ್ ಘಾತ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್. ಓಕೆನಾ? ರೈಟ್. ಸೊ ದಟ್ ಇದ್ರ ಬೆಲೆಯನ್ನ ಕಂಡಿಡಿ ಅಂತಂದ್ರಿ. ದಟ್ ನೋಡ್ಲಿಕ್ಕೆ ಇದೇನಪ್ಪಾ ಅಂತಂದ್ರೆ ದೊಡ್ಡದ್ರಿ, ಸ್ವಲ್ಪ ಸಮಾಧಾನದಿಂದ ಮಾಡಿದ್ರೆ ಅಗ್ದಿ ದಟ್ ಆರಾಮಾಗಿ ಸಿಂಪಲ್ ಆಗಿ ಮಾಡ್ಬೋದ್ರಿ. ಒಂದ್ 2 ರಿಂದ 3 ಸ್ಟೆಪ್ ಒಳಗೆ ನಮ್ಗೆ ಆನ್ಸರ್ ಬಂದಿರ್ತೈತಿ. ಓಕೆ, ನಮ್ಗೆ ಏನ್ ಗೊತ್ತದ್ರಿ, ದಟ್ ಏನ್ ಗೊತ್ತದಂದ್ರ a ಟು ದ ಪವರ್ m ಬಾಗ್ಲೆ a ಟು ದ ಪವರ್ n ಅಂದ್ರೆ a ಟು ದ ಪವರ್ m ಮೈನಸ್ n ಇದು ನಮ್ಗೆ ಗೊತ್ತದ. ಸರಿನಾ? ಹಂಗಂದ್ರೆ ಇದು x ಟು ದ ಪವರ್ a ಡಿವೈಡ್ ಬೈ x ಟು ದ ಪವರ್ b ಅಂತಂದ್ರೆ ಇದು ನಾವೇನ್ ಬರಿಬೋದ್ರಿ, x ಟು ದ ಪವರ್ a ಮೈನಸ್ b ಅಂತ ಬರಿಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್ ಇಲ್ಲ ಐತಿ. ಓಕೆ, ಸರಿ. ನಂತರ ದಟ್ ಇಂಟು ಇಲ್ಲಿ ಏನ್ ಬರ್ತೀರಿ, ಇದು x ಟು ದ ಪವರ್ b ಮೈನಸ್ c b ಸ್ಕ್ವೇರ್ ಆಲ್ರೆಡಿ ಏನಪ್ಪಾ ಅಂದ್ರೆ b ಸ್ಕ್ವೇರ್ ಪ್ಲಸ್ bc ಪ್ಲಸ್ c ಸ್ಕ್ವೇರ್ ಇಲ್ಲ ಐತಿ. ಆನಂತರ ಇಂಟು x ಟು ದ ಪವರ್ c ಮೈನಸ್ a ಇಂಟು c ಸ್ಕ್ವೇರ್ ಪ್ಲಸ್ ca ಪ್ಲಸ್ a ಸ್ಕ್ವೇರ್ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಐತೆ. ಓಕೆ, ಹಿಂಗಂದ್ರೆ ಏನ್ರಿ, ಯಾವ ರೀತಿ ರೀ, ದಟ್ ಈ ರೀತಿ ಅಂದ್ರೆ ಏನ್ರಿ, ಇದು ಎದ್ರ ಎಕ್ಸ್ಪಾನ್ಷನ್ ಐತಿ ಅಂದ್ರೆ a ಮೈನಸ್ b ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್ ಅಂತಂದ್ರೆ ಎದ್ರ ಎಕ್ಸ್ಪಾನ್ಷನ್ ಐತಿ ಅಂತಂದ್ರೆ x ಟು ದ ಪವರ್ a ಕ್ಯೂಬ್ ಮೈನಸ್ b ಕ್ಯೂಬ್ ಎಕ್ಸ್ಪಾನ್ಷನ್ ಐತಿ. ಓಕೆನಾ? ರೈಟ್. ಆನಂತರ ಇದು ಏನದರಿ, x ಟು ದ ಪವರ್ b ಕ್ಯೂಬ್ ಮೈನಸ್ c ಕ್ಯೂಬ್ ಐಡೆಂಟಿಟಿ ಒಳಗ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ ಥಿಯರಿ ಕ್ಲಾಸ್ ಒಳಗ. ಓಕೆ, ನಂತರ x ಟು ದ ಪವರ್ c ಕ್ಯೂಬ್ ಮೈನಸ್
ಎ ಕ್ಯೂಬ್. ಓಕೆ, ಇದು ನಮಗೆ ಗೊತ್ತಿತ್ತು ಅಂತಂದ್ರೆ ದಟ್ ನಮ್ಗೆ ಈಸಿ ಆಗಿರ್ತೈತಿ. ಓಕೆ, ಇದು ಯಾವ ರೀತಿ ಐತಿ ಅಂತಂದ್ರೆ ಎ ಟು ದ ಪವರ್ ಎಂ ಇಂಟು ಎ ಟು ದ ಪವರ್ ಎನ್ ಅಂದ್ರೆ ಎ ಟು ದ ಪವರ್ ಎಂ ಪ್ಲಸ್ ಎನ್. ಬೇಸ್ ಸೇಮ್ ಇತ್ತು ಅಂತಂದ್ರೆ ನಾವು ನ್ಯೂಮರೇಟರ್ ಅನ್ನ ನಾವೇನಪ್ಪಾ ಅಂದ್ರೆ ಕೂಡಿಸ್ತೇವಿ. ಅಂದ್ರೆ ಇದೇನಾಗತ್ರಿ, ದಿಸ್ ಇಸ್ ಎಕ್ಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್. ಇಲ್ಲಿ ನೋಡಿದ್ರೆ ಅಂದ್ರೆ ಈ ಪ್ಲಸ್ ಎ ಕ್ಯೂಬ್ ಅದ್ರಿ, ಇಲ್ಲಿ ಮೈನಸ್ ಎ ಕ್ಯೂಬ್ ಅದ, 0 ಆಗುತ್ತೆ. ಮೈನಸ್ ಬಿ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ದಟ್ ಇಷ್ಟು ಹೋಗುತ್ರಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅಂಶದೊಳಗೆ ಇದು ಸಾರಿ ಘಾತಾಂಕದೊಳಗ ಪವರ್ ಒಳಗೆ ಎಕ್ಸ್ಪೋನೆಂಟ್ ಏನಾಗಿರ್ತೈತಿ ಅಂತಂದ್ರೆ 0 ಆಗ್ತೈತಿ. ಎಕ್ಸ್ ಟು ದ ಪವರ್ 0 ಅಂದ್ರೆ ವ್ಯಾಲ್ಯೂ ಏನಾಗತ್ರಿ, 1 ಆಗುತ್ತೆ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ನಂತರ 99ನೆಯ ಲೆಕ್ಕ ಏನದ್ರಿ, ಚಿತ್ರದಲ್ಲಿ ಡಿ ಈಸ್ ಪ್ಯಾರಲ್ ಟು ಬಿ ಸಿ. ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಒಂದು ತ್ರಿಭುಜ ಅದ, ಆನಂತರ ದಟ್ ಇಲ್ಲಿ ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳಕತ್ತಾರೆ, ಸರಿನಾ? ರೈಟ್. ಡಿ ರೇಷೋ ಬಿ ಸಿ ಇಸ್ ಈಕ್ವಲ್ ಟು, ಈ ಡಿಇ ರೇಷೋ ಬಿ ಸಿ ಎಷ್ಟದ ಅಂತಂದ್ರೆ 2:5 ಅದ ರೀ, 2:5 ಅದ. ಓಕೆ, ಆದರೆ ಅವ್ರೇನ್ ಹೇಳಕತ್ತಾರ್ರಿ, ಟ್ರಯಾಂಗಲ್ ದಟ್ ಇದ್ರ ವಿಸ್ತೀರ್ಣ ರೀ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಆನಂತರ ಏರಿಯಾ ಆಫ್ ಟ್ರಾಪಿಸಿಯಂ DECB ಇದರದ್ದು ವ್ಯಾಲ್ಯೂ ಏನೈತಿ ಅಂತ ಕೇಳಕತ್ತಾರೆ. ಓಕೆ, ನಮಗ ಗೊತ್ತದರಿ ಏನಪ್ಪಾ ಅಂತಂತಂದ್ರೆ ದಟ್ ಈ ರೀತಿ ಎರಡು ಟ್ರಯಾಂಗಲ್ ಇದ್ದು ದಟ್ ಇದಕ್ಕಿದು ಪ್ಯಾರಲ್ ಇತ್ತು ಅಂತಂದ್ರೆ ಈ ಟ್ರಯಾಂಗಲ್ ADE ಟ್ರಯಾಂಗಲ್ ABC ಟ್ರಯಾಂಗಲ್ ಏನಾಗಿರ್ತೈತಿ ಅಂತಂತಂದ್ರೆ ಸಿಮಿಲರ್ ಆಗಿರ್ತೈತಿ. ಇದು ಸಿಮಿಲರ್ ಟು ಟ್ರಯಾಂಗಲ್ ABC. ಎರಡು ಟ್ರಯಾಂಗಲ್ ಏನಾಗಿರ್ತಾವ್ರಿ, ಸಿಮಿಲರ್ ಇರ್ತಾವು. ಸಿಮಿಲರ್ ಇದ್ವು ಅಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ, ಅವುಗಳದ್ದು ಏರಿಯಾದ ರೇಷಿಯೋ ಏನಾಗಿರ್ತೈತಿ ಅಂದ್ರ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ ರೇಷಿಯೋಗ ಈಕ್ವಲ್ ಆಗಿರ್ತೈತಿ. ಅಂದ್ರೆ ದಟ್ ಏರಿಯಾ ಆಫ್ ಟ್ರಯಾಂಗಲ್ ADE, ಮೊದಲೇ ಸಣ್ಣ ಟ್ರಯಾಂಗಲ್ ತಗೋತೀವಿ, ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ABC. ಇದೇನಾಗಿರ್ತೈತಿ ಅಂತಂದ್ರೆ ಇವುಗಳದ್ದು ಸೈಡ್ಸ್ ರೇಷಿಯೋ. ಇಲ್ಲಿ ದಟ್ ADE ಟ್ರಯಾಂಗಲ್ ಇಂದ DE ಅದ 2, ದಟ್ ಇಲ್ಲಿ ABC ಟ್ರಯಾಂಗಲ್ ಇಂದ ದಟ್ ಏನದರಿ BC ಅದ, ಅಂದ್ರೆ ಇದು 5. ಇದ್ರ ಸ್ಕ್ವೇರ್ ಮತ್ತೆ ಇದ್ರ ಸ್ಕ್ವೇರ್ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ಓಕೆ, ಅಂದ್ರೆ ಇದೆಷ್ಟ ಆಯ್ತ್ರಿ, 4/25 ಆಯ್ತು. ಅವ್ರು ಕೇಳಾಕತ್ತಿದ್ ಏನಪ್ಪಾ ಅಂದ್ರೆ ಇದನ್ನಲ್ಲ ರೀ, ಅವ್ರು ಟ್ರಾಪಿಜಿಯಂ ಕೇಳಾಕತ್ತಾರ. ಸೊ ಹಂಗಂದ್ರೆ ದಟ್ ನಾನು ಇದನ್ನ ಇಲ್ಲೇ ಬರ್ಕೊಂಡ್ಬಿಡ್ತೇನೆ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ADE ಎಷ್ಟು ಪಾರ್ಟ್ ಅದ, ಇದು 4 ಅದ. ಟ್ರಾಪಿಜಿಯಂ ಅಂದ್ರೆ ಎಲ್ಲದ್ರಿ, ಇಲ್ಲದ ನೋಡ್ರಿ ಟ್ರಾಪಿಜಿಯಂ. ಓಕೆ, ಇದು ನಮ್ಮ ಟ್ರಾಪಿಜಿಯಂ. ಓಕೆ, ಈ ಟ್ರಾಪಿಜಿಯಂ ಏರಿಯಾ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ, ಟ್ರಾಪಿಜಿಯಂ ಏರಿಯಾ ಬರಬೇಕು ಅಂತಂದ್ರೆ ಈ ಟೋಟಲ್ ಟ್ರಯಾಂಗಲ್ ಏರಿಯಾ ಒಳಗ ಈ ಸಣ್ಣ ಟ್ರಯಾಂಗಲ್ ಏರಿಯಾ ಕಳೆದ್ವಿ ಅಂದ್ರೆ ಟ್ರಾಪಿಜಿಯಂ ಸಿಗ್ತತಿ. ಸೊ ದಟ್ ಟೋಟಲ್ ಟ್ರಯಾಂಗಲ್ ಏರಿಯಾ 25 ಭಾಗ ಐತಿ, ಸಣ್ಣ ಟ್ರಯಾಂಗಲ್ ಏರಿಯಾ 4 ಐತಿ. ಅಂದ್ರ 25 ಮೈನಸ್ 4 ಅಂದ್ರೆ 4/21 ಆನ್ಸರ್ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 100ನೆಯ ಲೆಕ್ಕ ಏನದ ನೋಡ್ರಿ. ABCD ಚೌಕದಲ್ಲಿ DPಯು BCಯನ್ನು P ನಲ್ಲಿಯೂ ಮತ್ತು ಕರ್ಣ AC ಯನ್ನು O ನಲ್ಲಿಯೂ ಕತ್ತರಿಸಿದೆ. ಕೋನ COD = 80 ಡಿಗ್ರಿ ಆದಾಗ ಆಂಗಲ್ DPBಯ ಅಳತೆಯು ಅಂತ ಕೇಳಕತ್ತಾರ. ಎಲ್ಲದ್ರಿ DPB ಇದ್ರ ಅಳತೆ ಎಷ್ಟು ಅಂತ ಕೇಳಕತ್ತಾರಿ. ಓಕೆ, ಸರಿ. ಇದು ಏನದರಿ, ಇದು ದಟ್ ಅವ್ರು ಕೊಟ್ಟಿರೋದು ABCD, ಇದು ಏನದ, ಇದು ಚೌಕದ. ಸೊ ಚೌಕದೊಳಗ ಏನಾಗಿರ್ತೈತಿ ಅಂತಂದ್ರೆ ಈ ಬಾಹು ಸಮ ಇರ್ತೈತಿ, ಇದು ಏನಾಗಿರ್ತೈತಿ ಅಂತಂದ್ರೆ ಕರ್ಣ ಆಗಿರ್ತೈತಿ. ಓಕೆನಾ, ಸೊ ಹಂಗಂದ್ರೆ ನಮಗ ಈ ಎರಡು ಆಂಗಲ್ಸ್ ಎಷ್ಟು ಇರ್ತಾವ್ರಿ, ಈ ಎರಡು ಆಂಗಲ್ ಈಕ್ವಲ್ ಇರ್ತಾವು. ಇದು ಟೋಟಲ್ ಇದು ಎಷ್ಟು ಇರ್ತೈತಿ ಅಂದ್ರೆ 90 ಡಿಗ್ರಿ ಇರ್ತೈತಿ, ಇದು 45 ಇರ್ತೈತಿ. ಆ ನಂತರ ಇಲ್ಲಿ ಬರುವಂತದ್ದು ಏನಾಗಿರ್ತೈತಿ ಅಂದ್ರೆ 45, ಇದು 45, ಇದು 45, ಇದು 45, ಇದು 45. ಓಕೆ, ಸರಿ, ರೈಟ್. ಇದು 80 ಅದ ರೀ, ಇದು 80 ಅದ. ಇದು DOP ಅನ್ನೋದು ಏನಪ್ಪಾ ಅಂದ್ರೆ ಸ್ಟ್ರೇಟ್ ಲೈನ್ ಅದ ರೀ. DOP ಅನ್ನೋದು ಏನಪ್ಪಾ ಅಂತಂದ್ರೆ ಸ್ಟ್ರೇಟ್ ಲೈನ್ ಅದ. ಹಂಗಂದ್ರೆ ಅದು ಆ ಆಂಗಲ್ ಏನಾಗಿರ್ತೈತಿ, 180 ಡಿಗ್ರಿ ಆಗಿರ್ತೈತಿ. DOP ಅಂದ್ರೆ 180 ಡಿಗ್ರಿ. DOP ಅಂದ್ರೆ ಏನ್ರಿ, COD ಪ್ಲಸ್ ಆಂಗಲ್
COP. ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ನಾನು ಇಷ್ಟಕೊಂಡೆ ಬೇರೆ ಆಗತ್ತೆ. ನೀವು ಎಕ್ಸಾಮ್ ಒಳಗ ಅಗದಿ ಒಂದ ಲೈನ್ ಒಳಗ ಪಟ್ಟ ನಾವು ಇಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು. ಏನಂತ ಬರೀಬಹುದ್ರಿ? COD ಅಂದ್ರ 80 ಐತಿ ಪ್ಲಸ್ ಆಂಗಲ್ COP ಅಂದ್ರೆ ಗೊತ್ತಿಲ್ಲ ಇಸ್ ಈಕ್ವಲ್ ಟು 180. ಆಂಗಲ್ COP ಇಸ್ ಈಕ್ವಲ್ ಟು 80 ಬಲಗಡೆ ಬಂದ್ರೆ ಮೈನಸ್ 80. 180 ಒಳಗೆ 80 ಹೋದ್ರಿ ಏನ್ರಿ? 100 ಡಿಗ್ರಿ. ಯಾವ್ದು 100 ಡಿಗ್ರಿ ಆಗಿರ್ತೈತ್ರಿ? ದಟ್ ಈ ಒಂದು COP ಈ ಆಂಗಲ್ ಏನಾಗಿರ್ತೈತಿ ಅಂತಂದ್ರ 100 ಡಿಗ್ರಿ ಆಗಿರ್ತೈತಿ. ಸರಿನಾ? ರೈಟ್. ಈ ಟ್ರಯಾಂಗಲ್ ಒಳಗ ನಮಗ ಇದು ಸಿಕ್ತು, ಇದು ಸಿಕ್ತು. ನಮ್ಗೇನಪ್ಪಾ ಅಂದ್ರೆ ಈ ಆಂಗಲ್ ಸಿಗುತ್ತ ಮಾತ್ರ ಸಿಗ್ತದ. ಓಕೆನಾ? ಇನ್ನೊಂದೇನಪ್ಪಾ ಅಂತಂದ್ರ ಈ ಟ್ರಯಾಂಗಲ್ಗೆ ಈ DPB ಅನ್ನೋದು ಏನಾಗೈತಿ? ದಟ್ ಅದನ್ನ ನಾ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ದಟ್ ಆಂಗಲ್ DPB ಅನ್ನೋದು ಏನಪ್ಪಾ ಅಂತಂದ್ರೆ ದಟ್ ಎಕ್ಸ್ಟರ್ನಲ್ ಆಂಗಲ್ ಆಗೈತಿ. ಅದೇನಪ್ಪಾ ಅಂದ್ರೆ ಹೊರಕೋನ ಏನಾಗೈತಿ ಅಂತಂದ್ರೆ ದಟ್ ಈ ಎರಡು ಕೋನಗಳ ಮೊತ್ತಕ್ಕೆ ಸಮವಾಗಿರ್ತೈತಿ. ಅಂದ್ರೆ ಆಂಗಲ್ DPB ಇಸ್ ಈಕ್ವಲ್ ಟು ಇದು 100 ಪ್ಲಸ್ ಇದು 45 ಇವೆರಡು ಕೂಡಿಸಿದ್ರ ಈ ಹೊರಗಲ್ ಆಂಗಲ್ ಗೆ ಈಕ್ವಲ್ ಇರ್ತೈತಿ. ಅಂದ್ರ 145 ಡಿಗ್ರಿ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನಾವು ನೋಡಿದ್ರೆ ಆಪ್ಷನ್ 3 ನಮ್ದು ರೈಟ್ ಆನ್ಸರ್ ಆಗೈತಿ. ಓಕೆ, ರೈಟ್. ನಂತರ 101ನೇ ಲೆಕ್ಕ ಏನ್ ಕೊಟ್ಟ ನೋಡ್ರಿ. ದೊಡ್ಡ ಭಾಗದ ವರ್ಗದ 2ರಷ್ಟು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿರುವಂತೆ 16 ಎರಡು ಸಂಖ್ಯೆಗಳಾಗಿ ವಿಭಾಗಿಸಿದೆ. ಆ ಭಾಗಗಳು ಕ್ರಮವಾಗಿ. ಓಕೆ, ಒಂದು ನಿಮಿಷ ರೀ. ಇವ್ರು ಏನೇನ್ ಕೊಡಾಕತ್ತಾರ್ರಿ? ಏನನ್ನ ಇಲ್ಲಿ ವಿಭಾಗಿಸೇವಿ ಅನ್ನಕತ್ತಾರ್ರಿ? 16 ವಿಭಾಗಿಸೇವಿ ಅಂತ ಹೇಳಾಕತ್ತಾರ. ಓಕೆ, ಸೊ 16 ವಿಭಾಗಿಸಿ 2 ಸಂಖ್ಯೆಗಳನ್ನಾಗಿ ಮಾಡ್ಯಾರ್ರಿ. 2 ನಂಬರ್ಸ್ ಅನ್ನ ಮಾಡ್ರ. ಸೊ ಹಂಗಂದ್ರೆ ಒಂದ್ ನಂಬರ್ X ಆಗಿರ್ಲಿ, ಇನ್ನೊಂದು ನಂಬರ್ ಏನಂದ್ರ Y ಆಗಿರ್ಲಿ, ಇವೆರಡು ಕೂಡಿಸಿದ್ರೆ ನಮ್ಗೆ 16 ಬರ್ಬೇಕು. ಇದು ಸರಿನಾ? ರೈಟ್. ಸೊ ಅವ್ರು ಮುಂದುವರೆದು ಏನ್ ಹೇಳಾಕತ್ತಾರ ಅಂತಂದ್ರ ದೊಡ್ಡ ಭಾಗದ 2ರಷ್ಟು ವರ್ಗಕ್ಕೆ. ಒಂದು ನಿಮಿಷ ರೀ. ದಟ್ ಒಂದು X ಆಗೈತಿ. ಇನ್ನೊಂದು ಇದನ್ನ ನಾನು X ನ ಬಲಗಡೆ ತಗೊಂಡು ಹೋಗ್ಬಿಡ್ತೀನಿ. ಇದು 16 ಮೈನಸ್ X ಆಗ್ತೈತಿ. ಓಕೆ, ಒಂದೇದ್ದು X ಅದ, ಇನ್ನೊಂದು 16 ಮೈನಸ್ X ಆಗಿರ್ತೈತಿ. ಓಕೆನಾ? ಯಾಕೆ ಹಿಂಗ್ ಮಾಡ್ಕೊಳಕತ್ತೀವಿ? ವೇರಿಯಬಲ್ 2 ಬರಬಾರ್ದ್ರಿ, ಒಂದೇ ಬರ್ಬೇಕನ್ನೋ ಸಲ ಈ ರೀತಿ ಮಾಡ್ಕೊಳಕತ್ತೀವಿ. ಓಕೆ, ಇದ್ರೊಳಗೆ ದೊಡ್ಡದು ಯಾವ್ದದ? ಇದದ. ಓಕೆ, ದೊಡ್ಡ ಭಾಗದ ವರ್ಗದ 2ರಷ್ಟು. ದೊಡ್ಡ ಭಾಗ ಅಂತಂದ್ರೆ ಇದು X ಅದಿ, ಇದು 16 ಮೈನಸ್ X. ಇದು ಸಣ್ಣದೈತಿ, ಇದು ದೊಡ್ಡದೈತಿ. ಇದರ ವರ್ಗದ 2ರಷ್ಟು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿರುವಂತೆ. ಇದೇನಪ್ಪಾ ಅಂದ್ರೆ ಚಿಕ್ಕ ಭಾಗ ಅಂದ್ರೆ ಯಾವ್ದ್ರಿ? 16 ಮೈನಸ್ X. ಇದಕ್ಕೆಲ್ಲ ಇದು ಎಷ್ಟು ಏನಂತಂದ್ರ 164 ಹೆಚ್ಚಿಗೆ ಐತಿ ಅನ್ನಕತ್ತಾರ. ಅಂದ್ರ ಇದ್ರೊಳಗ ಇದನ್ನ ನಾವು ಮೈನಸ್ ಮಾಡಿದ್ರೆ ನಮ್ಗ ಆನ್ಸರ್ ಸಿಗ್ತೈತಿ. ಓಕೆನಾ? ಸೊ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಿಗೆ ಇದೆ. ಇದ್ರ ವರ್ಗ. ಓಕೆ ಏನ್ರಿ? ಇದ್ರ ವರ್ಗದ 2ರಷ್ಟು ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಿಗೆ ಐತಿ ಅಂದ್ರ ಇದ್ರೊಳಗೆ ಇದನ್ನ ಕೇಳಿದ್ವಿ ಅಂದ್ರೆ ನಮ್ಗೆ ಇದು ಬರ್ತೈತಿ. ಒಪ್ಕೋತೀರಾ? ಸರಿ. ದಟ್ ನಮ್ ಲೆಕ್ಕ ಇಲ್ಲಿ ಮುಗಿತ್ರಿ. ದಟ್ ನಾವ್ ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋತ ಹೋದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. A ಮೈನಸ್ B ಹೋಲ್ ಸ್ಕ್ವೇರ್ ತರ ಐತಿ. ಅಂದ್ರೆ ಇದೇನಾಗತ್ರಿ? A ಸ್ಕ್ವೇರ್ ಮೈನಸ್ 2AB 16 32X ಪ್ಲಸ್ B ಸ್ಕ್ವೇರ್ ಇಸ್ ಈಕ್ವಲ್ ಟು 164. ಮೈನಸ್ ಅನ್ನ ತೆಗೆದ್ವಿ ಅಂದ್ರೆ ಇದೇನಾಗತ್ರಿ? ಮೈನಸ್ 16 ಸ್ಕ್ವೇರ್ ಅಂದ್ರೆ 256. ಇದು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 32X ಮೈನಸ್ ಇಂಟು ಪ್ಲಸ್ ಮೈನಸ್ X ಸ್ಕ್ವೇರ್ ಇಸ್ ಈಕ್ವಲ್ ಟು 164. 2X ಸ್ಕ್ವೇರ್ ಒಳಗೆ X ಸ್ಕ್ವೇರ್ ಹೋದ್ರೆ X ಸ್ಕ್ವೇರ್ ಬರ್ತತಿ ಪ್ಲಸ್ 32X. ಓಕೆ, 164 ಈ ಕಡೆ ಬರಲಿ. ಇದೇನಾಗತ್ರಿ? 256 ಮೈನಸ್ 164 ಇಸ್ ಈಕ್ವಲ್ ಟು 0 ಆಗಿರ್ತೈತಿ. ಓಕೆ, ಇದು ಕಂಪ್ಲೀಟ್ ಆಗಿದೆಯಾ? ಇಲ್ಲ ರೀ, ಇನ್ನು ನಮಗೆ ಬೇಕು ಇದ್ರೊಳಗೆ ಇನ್ನು ಸಾಲ್ವ್ ಮಾಡೋದ. ಏನದ್ರಿ? X ಸ್ಕ್ವೇರ್ ಪ್ಲಸ್ 32X ಮೈನಸ್ 256 ಮೈನಸ್ 256 ಮೈನಸ್ 164. 200ಕ್ಕೆ 100 ಸೇರಿಸಿದ್ರೆ 300, 50ಕ್ಕೆ 60 ಸೇರಿಸಿದ್ರೆ 110. ಅಂದ್ರೆ 410 ಪ್ಲಸ್ 10 420 ಆಕೈತೆ ಇಸ್ ಈಕ್ವಲ್ ಟು 0. ಏನ್ ಮಿಸ್ ಆಗಿದೆ ಇಲ್ಲಿ X ಬರೆಯೋದನ್ನ ಬಿಟ್ಟಿದ್ದೇನೆ. 32X. ಓಕೆ, ನಮಗ ಗುಣಾಕಾರ ಮಾಡಿದ್ರೆ 420 ಬರಬೇಕು. ಕುಡಿಸಿದ್ರ ಅಥವಾ ಕಳೆದ್ರ 32 ಬರಬೇಕು. ಅಂತ ಸಂಖ್ಯೆಗಳು ಯಾವ್ರಿ? 420 7 6 42 ಬರಲ್ಲ. 14 3 42 ಅಲ್ಲಿ ಬರಲ್ಲ. ಸೊ ಇದು ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದನ್ನ ಅವಿಭಾಜ್ಯ ಅಪವರ್ತನ ಕ್ರಮದಿಂದ ಭಾಗಿಸ್ರಿ. 4 8 32 ಅದು ಬರಲ್ಲ ರೀ. 2 4
ಎರಡೊಂದು 2 0 2 ಎರಡೊಂದೇ 2 0 2 5 10 ನಂತರ 2 ಬರಲ್ಲ 3ಲಿಂದ ಬರ್ತೈತಿ 3 3 9 1 ಉಳಿತ್ರಿ 3 5 15 5 7 35 7 1 7 ಓಕೆ ಇಲ್ಲಿ ಹೊಡ್ಕೋರಿ ನಿಮ್ಗೆ ಸಿಗ್ತದ ನೋಡ್ರಿ 5 7 35 ಬರಲ್ಲ 35 3 2 6 6 2 12 35 12 ಮಾಡಿದ್ರೆ ಬರಲ್ಲ 5 3 15 15 2 30 30 10 ಮಾಡಿದ್ರೆ ಬರ್ತದ 7 3 21 21 2 42 ಇದು ಬರ್ತದೆ ನೋಡ್ರಿ ಏನ್ರಿ 7 3 21 21 2 42 42 10 42 10 420 ಅದ್ರೊಳಗೆ 42 10 ಕಳೆದ್ರೆ 320 ಬಂದಿರ್ತೈತಿ ಸರಿನಾ ರೈಟ್ ಹಂಗಂದ್ರೆ ಇದನ್ನ ಏನ್ ಬರ್ಕೋಬೋದ್ರಿ ನಾವು x² ಪ್ಲಸ್ 42x ಮೈನಸ್ 10x ಮೈನಸ್ 420 ಓಕೆ ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಗೆ ಏನ್ ಮಾಡ್ತೀರಿ ದಟ್ 1 ಮತ್ತು 420 ಗುಣಿಸ್ತೀವಿ ಅಂದ್ರೆ ಗುಣಾಕಾರ ಮಾಡಿದ್ರೆ ನಮಗೆ ಮೈನಸ್ 420 ಬರಬೇಕು ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೆ 32 ಬರಬೇಕು ಓಕೆ ಇದನ್ನ ನಾವು ಹೆಂಗ್ ಹೊಡ್ಕೊಳಕತ್ತೀವಿ ಅಂತಂದ್ರೆ 42 ಹತ್ತಲೇ ಹೊಡ್ಕೊಳಕತ್ತೀವಿ ಇದರಿಂದ ಪ್ಲಸ್ ಬರಬೇಕು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಸಣ್ಣ ಸಂಖ್ಯೆಯಿಂದ ಮೈನಸ್ ಅದ್ರ ಸಲ ಪ್ಲಸ್ 42x ಪ್ಲಸ್ ಮೈನಸ್ 10x ಈಸ್ ಈಕ್ವಲ್ ಟು 0 ಸರಿನಾ ಇದು ನಮ್ಮ ರಫ್ ವರ್ಕ್ ಓಕೆ ಇವೆರಡರಲ್ಲೂ ಕಾಮನ್ ಏನ್ರಿ x ಪ್ಲಸ್ 42 ಇಲ್ಲಿ x ಬರ್ತೈತಿ ಇಲ್ಲಿ 42 ಉಳಿತೈತಿ ಮೈನಸ್ 10 ಇಲ್ಲಿ x ಉಳಿತೈತಿ ಪ್ಲಸ್ 10ಕ್ಕೆ ಅದರಿಂದ ಗುಣಿಸಿ 420 ಬರ್ತಂದ್ರೆ 42ರಿಂದ ಗುಣಿಸಿ ಬರ್ತೈತಿ ಇಸ್ ಈಕ್ವಲ್ ಟು 0 ಇದ್ರೊಳಗೆ ಎರಡರಲ್ಲೂ ಕಾಮನ್ ಇಡ್ರಿ x ಪ್ಲಸ್ 42 ಕಾಮನ್ ಬರ್ತೈತಿ ಇಲ್ಲಿ x ಅದರಿ ಇಲ್ಲಿ ಮೈನಸ್ 10 ಇಸ್ ಈಕ್ವಲ್ ಟು 0 ಇವೆರಡು ಗುಣಾಕಾರ ಮಾಡಿದ್ರೆ 0 ಬರುತ್ತೆ ಅಂದ್ರೆ x ಪ್ಲಸ್ 42 ಇಸ್ ಈಕ್ವಲ್ ಟು 0 ಅಥವಾ x ಮೈನಸ್ 10 ಇಸ್ ಈಕ್ವಲ್ ಟು 0 x 42 ಬಲಗಡೆ ಹೋದ್ರೆ ಮೈನಸ್ 42 10 ಬಲಗಡೆ ಹೋದ್ರೆ ಏನ್ರಿ ಪ್ಲಸ್ 10 ಆಗಿರ್ತೈತಿ ನಮಗೆ ನಂಬರ್ ಅಂತ ಹೇಳಕತ್ತಾರ ಸೊ ನಂಬರ್ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ 10 ಸರಿಯಾದಂತ ಆನ್ಸರ್ ಆಗಿರ್ತೈತಿ ಸೊ ಇಲ್ಲಿ ನೋಡಿದ್ವಿ ಅಂದ್ರೆ ಇದು ದಟ್ ದೊಡ್ಡ ಸಂಖ್ಯೆ 10 ಅದ ಇಲ್ಲಿ 16 ಒಳಗ 10 ಹೋದ್ರೆ ಎಷ್ಟು ಬರ್ತೈತಿ ಅಂತಂದ್ರೆ 6 ಬರ್ತೈತಿ ಓಕೆ ದಟ್ 10 ಒಂದೇದು 10 ಎರಡನೇದು 10 ಮೈನಸ್ 6 ಅಂದ್ರೆ ಇದು 4 ಒಂದೇದು 10 ಎರಡನೇದು 4 ಸರಿನಾ ಅವಸರ ಮಾಡಿದ್ವಾ ಸರಿ ಒಂದೇದ್ದು 10 ಆ ನಂತರ ಎರಡನೇದು ಯಾಕೆ ಅವಸರ ಮಾಡ್ಲಿಕ್ಕೆ ನಾವು ಇಲ್ಲಿ 16 ಮೈನಸ್ 10 ಇಸ್ ಈಕ್ವಲ್ ಟು 6 ಒಂದೇದ್ದು 10 ಎರಡನೇದು 6 ಸೊ ಆಪ್ಷನ್ಸ್ ಅನ್ನು ನೋಡಿದ್ವಿ ಅಂತಂದ್ರೆ ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗಿದೆ ಓಕೆ ಸ್ವಲ್ಪ ಇದು ಬಹಳ ಲೆಂದಿ ಅದರ ಲೆಕ್ಕ ದಟ್ ಒಂದೊಂದು ಲೆಕ್ಕ ಏನಾಗಿರ್ತಾವ ಅಂತಂದ್ರೆ ಲೆಂದಿ ಇರ್ತಾವು ಅಲ್ಲಿ ನೀವೇನಪ್ಪಾ ಅಂತಂದ್ರೆ ದಟ್ ತಲೆಗೆ ಹೋಗ್ಬಿಡ್ರಿ ನಿಮ್ಮ ಸ್ಪೀಡ್ನಾಗ ನೀವು ಮಾಡ್ರಿ ಯಾಕಂದ್ರೆ ಒಂದೊಂದು ಲೆಕ್ಕ ಅಗ್ದಿ ಸಣ್ಣ ಕೊಟ್ಟಿರ್ತಾನ ಅಲ್ಲಿ ನಮ್ ಟೈಮ್ ಸೇವ್ ಆಗಿರ್ತೈತಿ ಓಕೆ ಬ್ಯಾಲೆನ್ಸ್ ಮಾಡೋ ತರ ಏನಪ್ಪಾ ಅಂತಂದ್ರೆ ನಮ್ ಕ್ವಶನ್ ಪೇಪರ್ ತೆಗೆದಿರ್ತಾರ ನಂತರ 102ನೇ ಲೆಕ್ಕ ಏನದ ನೋಡ್ರಿ ಚಿತ್ರದಲ್ಲಿ PQ is parallel to RS ನಾ ಚಿತ್ರ ತಗೊಂಡ್ಬಿಡ್ತೇನ್ರಿ PQ is parallel to RS ನಡಬರ್ಕ ಈ ರೀತಿ ಎರಡು ಲೈನ್ ಕೊಟ್ಟಾರ ಇದು ಎ ಇದು ಬಿ ಆನಂತರ ಇದು ಸಿ PQ is parallel to RS ಮುಂದೆ BIQ equal to 145 ಡಿಗ್ರಿ ಇಲ್ಲದ್ರಿ ಇದು 145 ಡಿಗ್ರಿ ಅದ ಇದು 145 ಓಕೆ ರೈಟ್ ನಂತರ ಮತ್ತೇನ್ ಕೊಟ್ಟಾರಿ ಆಂಗಲ್ BCR ಆಂಗಲ್ BCS BCR ಓಕೆ ಇಲ್ಲದನ ರೈಟ್ ಇದು BCR ಇದೇನದರಿ ಇದು ಆಂಗಲ್ BCR ಮತ್ತು ಆಂಗಲ್ BCS 2:3 ಆಂಗಲ್ BCR ಇಲ್ಲಿ ಬೇಡ ಕೆಳಗಡೆ ಬರ್ಕೋತೀನಿ ಆಂಗಲ್ BCR ರೇಷಿಯೋ ಆಂಗಲ್ BCS ಇವು 2:3 ಒಳಗೆ ಅದಾವ್ರಿ ಆದ್ರೆ ಆಂಗಲ್ ABCಯ ಅಳತೇವಿ ABC ಇದು ಟೋಟಲ್ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ ಸರಿ ಇದು 145 ಡಿಗ್ರಿ ಐತಿ ನಮಗ ಇವೆರಡರೊಳಗೆ ಈ ಎರಡು ಆಂಗಲ್ ಕಂಡಿಡಿಯಾಕ ಬರ್ತದ್ರಿ ಯಾಕಂದ್ರೆ ರೇಷಿಯೋ ಕೊಟ್ಟಾರ ಇವೆರಡು ಕೂಡಿಸಿದ್ರೆ ನಮ್ಗೆ ಎಷ್ಟು ಆಗ್ಬೇಕ್ರಿ 180 ಡಿಗ್ರಿ ಆಗ್ಬೇಕು ಅಂದ್ರೆ ಒಂದೇದು 2x ಆಗ್ಲಿ ಇನ್ನೊಂದು ಎರಡನೇದು 3x ಆಗ್ಲಿ ಎರಡು ಕೂಡಿಸಿದ್ರೆ ಇದು 180 ಆಗ್ಬೇಕು ಟೋಟಲ್ ಓಕೆನಾ ರೈಟ್ ಎರಡು ಸೇರಿಸಿದ್ರೆ 5x ಇಸ್ ಈಕ್ವಲ್ ಟು 180 5 1 5 5 3 15 ಎಷ್ಟು ಉಳಿತರಿ ಎಷ್ಟು ಉಳಿತು 3 ಉಳಿತು 5 6 30 x ಇಸ್ ಈಕ್ವಲ್ ಟು 36 ಇದೇನ್ರಿ ಆಂಗಲ್ ಇದಲ್ಲ ರೀ ಆಂಗಲ್ ಇದ್ರದ್ದು 2 ಪಟ್ಟು ಒಂದ್ ಕಡೆ ಐತಿ 3 ಪಟ್ಟು ಒಂದ್ ಕಡೆ ಐತಿ ಅಂದ್ರೆ 2 ಪಟ್ಟು ಇದ್ದಿದ್ದು 36 ಎರಡ್ಲೆ 72 ಡಿಗ್ರಿ ಒಂದ್ ಕಡೆ 36 ಮೂರ್ಲೆ 108 ಡಿಗ್ರಿ ಒಂದ್ ಕಡೆ ದೊಡ್ಡದು ಯಾವುದು ಇದು ದೊಡ್ಡದು ಇದು 108 ಡಿಗ್ರಿ ಇದು ಸಣ್ಣದು ಇದು 72 ಡಿಗ್ರಿ ಓಕೆ BCR ಕರೆಕ್ಟ್ ಅದ್ರಿ 72 ಡಿಗ್ರಿ ಇದು 108 ಡಿಗ್ರಿ
ಮುಂದೆ 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 ಏನಪ್ಪಾ ಅಂತಂತಂದ್ರ ಈಗ ನಮ್ಗೆ ಈ ಆಂಗಲ್ ಕೇಳ್ಯಾರ್ರಿ, ಈ ಆಂಗಲ್ ಬೇಕು ಅಂತಂತಂದ್ರೆ ನಮಗೆ ಇಲ್ಲಿ ಏನಾದ್ರು ಪ್ಯಾರಲ್ ಲೈನ್ಸ್ ಇದಾವ? ಇಲ್ಲ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಒಂದು ಪ್ಯಾರಲ್ ಲೈನ್ ನ ಹಾಕೊಂಡ್ಬಿಡೋಣ. ಓಕೆ, ಸೊ ಇಲ್ಲಿ ಪ್ಯಾರಲ್ ಲೈನ್ ಹಾಕೊಂಡ್ವಿ ಅಂತಂತಂದ್ರೆ ಇದು 72 ಡಿಗ್ರಿ ಐತಿ, ಇದು 72 ಡಿಗ್ರಿ ಐತಿ ಅಂತಂತಂದ್ರೆ ದಟ್ ಈ ಎರಡು ಲೈನ್ ಏನದಾವ್ರಿ? ಪ್ಯಾರಲ್ ಅದಾವ. ಓಕೆ, ಇವೆರಡು ಲೈನ್ ಏನದಾವ್ರಿ? ಪ್ಯಾರಲ್ ಅದಾವ. ಈ ಆಂಗಲ್ ಗೊತ್ತಿದ್ದ ಈ ಆಂಗಲ್ ನಮ್ಗೆ ಈಸಿಯಾಗಿ ಗೊತ್ತಾಕೈತಿ. ಹೆಂಗ? ಈ ಆಂಗಲ್ ಎಷ್ಟಿರ್ತೈತಿ? ಈ ಆಂಗಲ್ ಅಷ್ಟೇ ಇರ್ತೈತಿ. ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಇದು 72 ಡಿಗ್ರಿ ಆಗಿತ್ತಂದ್ರ ಇದು 72 ಡಿಗ್ರಿ ಆಗಿರ್ತೈತಿ. ಓಕೆನಾ? ನಮ್ಗ ಈ ಮ್ಯಾಗಲ್ ಆಂಗಲ್ ಒಂದು ಸಿಕ್ಕರೆ ಸಾಕಲ್ರಿ, ನಮ್ಗೆ ಏನ್ ಸಿಕ್ತಪ್ಪ ಅಂತಂದ್ರೆ ಈ ಆಂಗಲ್ ಸಿಕ್ತಿ. ಈಗ ಓಕೆ, ನಮ್ಗೆ ಈ ಆಂಗಲ್ ಸಿಕ್ತಂದ್ರೆ ಇವೆರಡು ಕೂಡಿಸಿದ್ರೆ ನಮಗೆ ಏನ್ ಸಿಗ್ತೈತಿ ಅಂದ್ರೆ ABC ಸಿಗ್ತೈತಿ. ಓಕೆ, ಸೊ ಈ ಆಂಗಲ್ ನಮಗ್ ಬೇಕು ಅಂತಂತಂದ್ರೆ ಈ ಆಂಗಲ್ ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ 145 ಇದ್ದಲ್ರಿ, ಈ 145 ಮತ್ತೆ ಇದನ್ನ ಕೂಡಿಸಿದ್ರೆ ನಮ್ಗೆ ಏನ್ ಸಿಗ್ತೈತ್ರಿ? 180 ಸಿಗ್ತೈತಿ. ಯಾಕಂತಂದ್ರೆ ಒಂದು ಟ್ರಾನ್ಸರ್ಸ್ ಒಂದ ಸೈಡ್ ಇರುವಂತ ಆಂಗಲ್ಸ್ ಸಮ್ 180 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ನಾನು ಅದನ್ನ ಇಲ್ಲಿ ಬರಿತೇನ್ರಿ. ಏನ್ರಿ? BAQ ಆಂಗಲ್ BAQ ಪ್ಲಸ್ ಆಂಗಲ್ AB ದಟ್ ಇದಕ್ಕೊಂದು ಹೆಸರು ಕೊಟ್ಬಿಡೋಣ. ಏನ್ರಿ? KL ಅಂತ ಕೊಡೋಣ. ABL ಆಂಗಲ್ ABL ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು 145 ಐತಿ, ಇದು ನಮಗ ಗೊತ್ತಿಲ್ಲ. ಇಸ್ ಈಕ್ವಲ್ ಟು 180. ಆಂಗಲ್ ABL ಇಸ್ ಈಕ್ವಲ್ ಟು 145 ಬಲ್ಗಡೆ ಹೋದ್ರೆ ಮೈನಸ್ 145. 180 145 ಹೋದ್ರಿ 35 ಉಳಿತೈತಿ. ಸರಿನಾ? ರೈಟ್. 45 ಕೈ ಹಾ ಕರೆಕ್ಟ್ 35 ಅದ್ರಿ. ಯಾವ್ದು 35 ಅದ್ರಿ? ಇದು 35 ಐತಿ. ಇದು ಏನಪ್ಪಾ ಅಂತಂತಂದ್ರೆ 35 ಐತಿ. ಇದು 72 ಐತಿ, ಇದು 35 ಐತಿ. ಟೋಟಲ್ ಎರಡು ಸೇರಿಸಿದ್ರೆ 72 ಪ್ಲಸ್ 35 ಇಸ್ ಈಕ್ವಲ್ ಟು 107 ಡಿಗ್ರಿ ಬರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ನಮಗ ಒಂದ್ ಆಪ್ಷನ್ 4 107 ಡಿಗ್ರಿ ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಮುಂದಿನ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 103ನೇ ಪ್ರಶ್ನೆ ಏನದ ನೋಡ್ರಿ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸ ಮತ್ತು ಎಸಿ ಈಕ್ವಲ್ ಟು ಬಿಸಿ ಈಕ್ವಲ್ ಟು ಎಕ್ಸ್ ಮಾನಗಳು ಆದರೆ ಎಬಿಯ ಅಳತೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ಎಸಿ ಈಕ್ವಲ್ ಟು ಬಿಸಿ ಈಕ್ವಲ್ ಟು ಎಕ್ಸ್ ಅಂತ ಹೇಳಾಕತ್ತಾರೆ. ಸರಿನಾ? ರೈಟ್. ಸೊ ಹಂಗಂದ್ರೆ ಇದೇನಪ್ಪಾ ಅಂತಂದ್ರೆ ಇದೇನಾಗತ್ರಿ? ಇದು 90 ಡಿಗ್ರಿ ಆಗತ್ತೆ. ಆ ನಂತರ ಇದು ಯಾಕೆ 90 ಡಿಗ್ರಿ ಆಗತ್ರಿ? ಅರ್ಧ ವೃತ್ತಖಂಡದಲ್ಲಿರುವಂತಹ ಕೋನ ಏನಾಗಿರ್ತೈತಿ ಅಂತಂದ್ರೆ ಅದು 90 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ಹಾಗಾದ್ರೆ ನಮಗ ದಟ್ ಇದೇನಪ್ಪಾ ಅಂದ್ರೆ ಸಮಬಾಹು ತ್ರಿಭುಜ ಆಯ್ತು. ಆ ನಂತರ ಇದು 90 ಡಿಗ್ರಿ ಆಯ್ತು. ಇದು ಏನ್ರಿ? ಲಂಬಕೋನ ತ್ರಿಭುಜ ಆಯ್ತು. ಇನ್ ಟ್ರಯಾಂಗಲ್ ACB ತ್ರಿಭುಜದೊಳಗ AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೇನಾಗಿರ್ತೈತಿ ಅಂದ್ರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟು ಸೈಡ್ಸ್. ಓಕೆ, ಸೊ AC ಸ್ಕ್ವೇರ್ ಅಂದ್ರೆ ಏನದರಿ? X ಸ್ಕ್ವೇರ್ ಅದ, ಇದು X ಸ್ಕ್ವೇರ್ ಅದ, ಎರಡು ಸೇರಿಸಿದ್ರೆ 2x ಸ್ಕ್ವೇರ್. ಇದು ಏನಪ್ಪಾ ಅಂತಂದ್ರೆ AB ಸ್ಕ್ವೇರ್. ನಮ್ಗೆ AB ಸ್ಕ್ವೇರ್ ಬೇಕಾಗಿಲ್ಲ, AB ಬೇಕು. ಓಕೆ, AB ಬೇಕು ಅಂತಂದ್ರೆ ಇದ್ರ ಸ್ಕ್ವೇರ್ ರೂಟ್ ತಗೋತೀವಿ. X ಸ್ಕ್ವೇರ್ ರೂಟ್ X ಬರ್ತೈತಿ. ಇದು √2 ದಟ್ ಮಾನಗಳು ಅಥವಾ ದಟ್ ಯೂನಿಟ್ಸ್ ಅಂತ ಬರ್ಕೋಬಹುದು. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ಆಪ್ಷನ್ X√2 ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ನಂತರ 104ನೆಯ ಲೆಕ್ಕ ಏನಾಯ್ತು ನೋಡ್ರಿ. ಎರಡು ಚೌಕಗಣಗಳ ಗಣಫಲಗಳ ಅನುಪಾತ 1:64 ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವು ಅಂತ ಕೇಳಾಕತ್ತಾರೆ. ಓಕೆ, ದಟ್ ಈಸ್ ಏನ್ ಕೊಟ್ರಿ? ಗಣಫಲದ ಇದನ್ನ ಕೊಟ್ಟಾರ. ಸೊ ಇದು V ಆಗಿರ್ಲಿ, ಇದು V1 ಆಗಿರ್ಲಿ, ಇದು V2 ಆಗಿರ್ಲಿ. ಸೊ ಇದು ಎಷ್ಟೈತಿ ಅಂತಂದ್ರೆ ಇದು ಅನುಪಾತ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರೆ V1/V2 ಅಂತ ಬರ್ಕೊಂಡ್ಬಿಡ್ತೀನಿ. ಬೆಟರ್. ಓಕೆ, ಸೊ ಈಗ ಮಗ್ಲ ಬರ್ಕೊಂಡ್ರಿ ಅಂತ ಏನಾದ್ರು ತೊಂದ್ರೆ ಏನ್ರಿ? ಇಲ್ಲ ರೀ, ಬಟ್ ಈ ರೀತಿ ಬರೆದ್ರೆ ಈಸಿ ಆಗ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಇಸ್ ಈಕ್ವಲ್ ಟು 1/64. ಏನದಾವ್ರಿ? ಅವು ಚೌಕ ಗಣಗಳು ಅದಾವ. ಓಕೆ, ಚೌಕ ಗಣಗಳು ಕ್ಯೂಬ್ ಅದಾವ. ಹಂಗಾದ್ರೆ ಇದೇನಾಗತ್ರಿ? ಇದು ದಟ್ A1 ಕ್ಯೂಬ್ ಆಗಿತ್ತಂದ್ರೆ ಇದು A2 ಕ್ಯೂಬ್ ಆಗಿರ್ತತಿ. ಅಂದ್ರೆ ಇದು 1/64. A1/A2 ಅಂತಂದ್ರೆ ಇದೇನಾಗತ್ತಂದ್ರೆ ಇದರ ವರ್ಗಮೂಲ ಇದರ ಘನಮೂಲ ತಗೋತೀವಿ. ಓಕೆ, ಸೊ ಹಂಗಂದ್ರೆ ದಟ್ ಇದ್ರ ಕ್ಯೂಬ್ ರೂಟ್ ಅಂದ್ರೆ ಏನ್ ಬರ್ತೈತಿ ಅಂದ್ರೆ 1 ಬರ್ತೈತಿ, 64 ಏನ್ ಬರ್ತೈತಿ? 4 ಬರ್ತೈತಿ. ಅವ್ರ ಏನ್ ಕೇಳಾಕತ್ತಾರ್ರಿ? ಅವಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂತಂದ್ರೆ ದಟ್ ಇಸ್
A1 ಡಿವೈಡೆಡ್ ಬೈ A2 ಅಂತ ಅನ್ಕೊಳ್ಳೋಣ. ಸಾರಿ ಏನಾಯ್ತು, ಸೈಡ್ಸ್ A1 A2 ಅಂತ ತಗೊಂಡಿದೀವಲ್ಲ, ನಾವು ಇದನ್ನ ಕ್ಯಾಪಿಟಲ್ ಲೆಟರ್ A1 A2 ಅಂತ ತಗೊಳ್ಳೋಣ. ಓಕೆ, ಸೊ ಇದೇನಾಗುತ್ತೆ ಅಂತಂತಂದ್ರೆ ಒಟ್ಟ ಎಷ್ಟು ಭಾವಗಳು ಇರ್ತಾವ್ರಿ, ಎಷ್ಟು ಮುಖಗಳಿರ್ತಾವು, 6 ಮುಖಗಳಿರ್ತಾವು. ಅಂದ್ರೆ ಇದೇನಾಗುತ್ತೆ ಅಂದ್ರೆ 6 A1 ಸ್ಕ್ವೇರ್ ಆಗುತ್ತೆ, ಇದು 6 A2 ಸ್ಕ್ವೇರ್ ಆಗುತ್ತೆ. 6 ಕ್ಯಾನ್ಸಲ್ ಆಗಲಿ, A1 ಬೈ A2 ಹೋಲ್ ಸ್ಕ್ವೇರ್. A1 ಬೈ A2 ನಮ್ಗೆ ಇಲ್ಲ ಏನ್ ಬರ್ತ್ರಿ, 1/4 ಬಂದೈತಿ. ಅಂದ್ರೆ 1/4 ಸ್ಕ್ವೇರ್ ಮಾಡಿದ್ವಿ ಅಂತಂತಂದ್ರೆ ನಮ್ಗೆ ಏನ್ ಬರುತ್ತೆ ಇಲ್ಲಿ, 1/16 ಬಂದಿರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ನಂತರ 105ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಚಿತ್ರದಲ್ಲಿ AOBCAU 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಒಂದು ಚತುರ್ಥಕವನ್ನು ತೋರಿಸುತ್ತದೆ. O ವೃತ್ತ ಕೇಂದ್ರವಾಗಿದ್ದು OD 2 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಪೈ = 22/7 ಬಳಸ್ಕೊಡ್ರಿ ಅಂತ ಹೇಳಕತ್ತಾರ. ಇದೇನಿದು, ಇದು ಒಂದು ಚತುರ್ಥಕ ಅಂತಂದ್ರೆ ಅರ್ಥ ಏನ್ರಿ, ಒಂದು ವೃತ್ತದ 4ನೇ ಒಂದು ಭಾಗ, ದಟ್ ಇಸ್ 1/4 ಆಫ್ ದ ಸರ್ಕಲ್. ಆಂತರ ಏನ್ ಕೊಟ್ಟಾರ್ರಿ, ಇದು 2 ಸೆಂಟಿಮೀಟರ್ ಐತಿ ಅನ್ನಕತ್ತಾರ. ಇದು 2 ಸೆಂಟಿಮೀಟರ್ ಐತ್ರಿ, ಇದು ಎಷ್ಟದರಿ 3.5 ಸೆಂಟಿಮೀಟರ್ ಐತಿ. ಆ ನಂತರ ದಟ್ ಇಸ್ OAB, ಇದು C, ದಟ್ ಈ ಏರಿಯಾನ ಏನ್ ಮಾಡ್ಯಾರ್ರಿ ಅವರು ಶೇಪ್ ಮಾಡ್ಯಾರ. ಇದ್ರದ್ದು ಏನಪ್ಪಾ ಅಂದ್ರೆ ಏರಿಯಾ ಕಂಡಿಡ್ರಿ, ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಈ ವಿಸ್ತೀರ್ಣ ಇದಕ್ಕೊಂದು ಹೆಸರು ಕೊಟ್ಟಾರ ಏನ್ರಿ, AOB ಇಲ್ಲ, ದಟ್ ಇದಕ್ಕೆ ಹೆಸರು ಕೊಟ್ಟಿಲ್ಲ, ಇದು D ಅಂತ ಕೊಟ್ಟಾರ. ಸೊ ಇದಕ್ಕೆ ನಾವ್ ಏನ್ ಕಾರಣ ಅಂತಂದ್ರೆ ದಟ್ ಏರಿಯಾ ಎದ್ರ ವಿಸ್ತೀರ್ಣ ADBCA ಅಂತ ಅನ್ಕೊಳ್ಳೋಣ. ADBCA ಇದ್ರ ವಿಸ್ತೀರ್ಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ದಟ್ ಇದು ವೃತ್ತದ ವಿಸ್ತೀರ್ಣ ಮೈನಸ್ ಈ ತ್ರಿಭುಜದ ವಿಸ್ತೀರ್ಣ ಏನ್ರಿ, ಸಾರಿ ಈ ಚತುರ್ಧಕದ ವಿಸ್ತೀರ್ಣ ಮೈನಸ್ ಇದ್ರ ವಿಸ್ತೀರ್ಣ ಬರ್ಬೇಕು ನಮ್ಗೆ. ಓಕೆ, ಚತುರ್ಧಕದ ವಿಸ್ತೀರ್ಣ ಅಂದ್ರೆ ಏನ್ರಿ, ದಟ್ ಏರಿಯಾ ಆಫ್ OACBDO, ಸಾರಿ AODBCA ಪೂರ್ತಿ ತಗೊಂಡೇನ್ರಿ ಇದನ್ನ, ಸರಿನಾ. ಇದು ಚತುರ್ಧಕದ ವಿಸ್ತೀರ್ಣ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ DOA, ಏರಿಯಾ ಆಫ್ ಟ್ರಯಾಂಗಲ್ DOA ಮಾಡಿದ್ರೆ ನಮ್ಗೆ ಇದು ಸಿಗ್ತೈತಿ. ಓಕೆ, ಸೊ ಇದರದ್ದು ಏರಿಯಾ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, πr² ಬಾಗ್ಲೆ 4. ಯಾಕ್ರಿ, ವೃತ್ತದ ವಿಸ್ತೀರ್ಣ πr², ಅದ್ರದ್ದು 1/4 ಅಂತಂದ್ರೆ ಬಾಗ್ಲೆ 4 ಮಾಡ್ತೀವಿ. ಮೈನಸ್ ಇದ್ರ ವಿಸ್ತೀರ್ಣ ಅಂತಂದ್ರೆ 1/2 ಇಂಟು ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್. ಓಕೆ, πr² ಅಂದ್ರೆ ಪೈ ಅಂದ್ರೆ 22/7, r² ಅಂದ್ರೆ ಏನೈತ್ರಿ 3.5 ಇಂಟು 3.5 ಬಾಗ್ಲೆ 4 ಮೈನಸ್ 1/2 ಇಂಟು ಬಿ ಅಂದ್ರೆ ಏನದರಿ, ಬಿ 3.5 ಐತಿ ಇಂಟು ಎಚ್ ಅಂದ್ರೆ ಏನದರಿ 2 ಅದ. ಈ ಎರಡನ್ನ ಈ 2 ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡೋಣ. 2 2 4 2 11, ಸರಿನಾ. 7 1 7 7 5 35, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೈತಿ, ಇದು 0.5 ಆಗ್ತೈತಿ. ಹಾಗೆ ಏನ್ ಮಾಡೋಣ್ರಿ, ಸ್ವಲ್ಪ ದಟ್ ಎಫರ್ಟ್ ಹಾಕ್ಬೇಕಾಗ್ತತಿ. ಹಾಗೆ ನೋಡೋಣಂತ. ಇದು 11 55, 5.5 ಇಂಟು 3.5 ಬಾಗ್ಲೆ 2 ಮೈನಸ್ 3.5. ಇದನ್ನ ಗುಣಾಕಾರ ಮಾಡಿ ಭಾಗಿಸ್ಬಿಡೋಣ್ರಿ, ಈಸಿ ಆಗ್ತತಿ. ಇದನ್ನ ಗುಣಾಕಾರ ಮಾಡಿದ್ರೆ 35 5 175 ಕೈಲ 17, 35 175 ಪ್ಲಸ್ 17, 185 ಪ್ಲಸ್ 7 192. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವ್ರಿ, 19.25 ಆಗುತ್ತೆ. ಬಾಗ್ಲೆ 2 ಮೈನಸ್ 3.5, 2 1 2 2 9 18, 1 ಉಳಿತ್ರಿ 12 ಆಯ್ತು. ಇಲ್ಲ ಅಲ್ಲೇ ಪಾಯಿಂಟ್ ಇದ್ದು ಪಾಯಿಂಟ್ ಕೊಟ್ಬಿಡ್ತೀನಿ. 12 ಆಯ್ತು, 2 6 12, ಮುಂದೆ 5 ಐತಿ, 2 2 4, 1 ಉಳಿತು. ಪಾಯಿಂಟ್ ಕೊಟ್ಟು ಇಳಿಸ್ಕೊಂಡ್ರೆ 10 ಆಯ್ತು, 2 5 10, 9.625 ಮೈನಸ್ 3.5, 9 3 ಹೋದ್ರೆ 6, 6 5 ಹೋದ್ರೆ 1, 6.25 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಬರ್ತದ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗಿದೆ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಉಳಿದ ಲೆಕ್ಕ ಡಿಸ್ಕಸ್ ಮಾಡೋದಂತ. ನೆಕ್ಸ್ಟ್ 106ನೇ ಲೆಕ್ಕ ಏನಾದ್ರು ನೋಡ್ರಿ,
ಎಯು ಸಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ ಹಾಗೂ ಸಿಯು ಬಿಗಿಂತ 25% ಕಡಿಮೆಯಾಗಿ ಪಡೆಯುವಂತೆ 4300 ಎ ಬಿ ಮತ್ತು ಸಿ ಗಳಿಗೆ ಹಂಚಿದಾಗ ಎಯು ಪಡೆಯುವ ಪಾಲು ಎಷ್ಟು ಅಂತ ಕೇಳಾಕತ್ತಾರೆ. ಇಲ್ಲಿ ಸಂಬಂಧ ಎ ಮತ್ತೆ ಸಿ ಕೊಟ್ಟರ, ಆನಂತರ ಬಿ ಮತ್ತೆ ಸಿ ಕೊಟ್ಟರಿ. ಓಕೆ, ಎ ಮತ್ತು ಸಿ ದ ರೇಷಿಯೋ ತಗೊಳ್ಳೋಣ, ಆನಂತರ ಸಿ ಮತ್ತು ಬಿ ಮತ್ತು ಸಿ ಏನಪ್ಪಾ ಅಂದ್ರೆ ರೇಷಿಯೋ ತಗೊಳ್ಳೋಣ. ಓಕೆ, ಸೊ ಎ ಮತ್ತು ಸಿ ಮತ್ತು ಬಿ ತಗೊಳ್ಳೋಣ, ಆನಂತರ ನಮ್ಗೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋಣಂತ್ರಿ. ಸರಿನಾ? ರೈಟ್. ಎಯು ಸಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ ಮೊದ್ಲಕ್ಕೆ ಯಾರು ಇಂಪಾರ್ಟೆಂಟ್ ಇದ್ರೊಳಗ? ಸಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಮಗ ಸಿ ಎಷ್ಟು ಪಡೆದಾರಲ್ಲ ಅದರದ್ದು 25% ಹೆಚ್ಚಿಗೆ ಎ ಪಡೆಯಾಕತ್ತಾರ. ಹೌದಾ? ಸರಿ. ಹಂಗಂದ್ರೆ ಸಿ 100 ರೂಪಾಯಿ ತಗೊಂಡಿದ್ರ ಅಂತಂದ್ರ ಎ ಏನ್ ಮಾಡ್ತಾರ ಅಂದ್ರ ಅವ್ರಕಿನ್ನ 25 ಹೆಚ್ಚಿಗೆ ತೊಗೊಳಕತ್ತಾರ, 125 ತೊಗೊಳಕತ್ತಾರ. ಇಲ್ಲಿ ಹೆಚ್ಚಿಗೆ ತೊಗೊಳಕತ್ತವ್ರು ಎ. ನಮಗ್ ಮೊದಲು ಸಿ ಇಂಪಾರ್ಟೆಂಟ್. ಅದಾದ ನಂತರ ಹಂಗೆ ಮುಂದುವರೆದ್ರೆ ಹಾಗೂ ಸಿಯು ಬಿಗಿಂತ 25% ಕಡಿಮೆ. ಸಿ ಏನ್ ಮಾಡಕತ್ತನ್ರಿ? ಏನ್ ಮಾಡಕತ್ತಾರ ಅವರು? ಬಿಗಿಂತ 25% ಕಡಿಮೆ ತೊಗೊಳಕತ್ತಾರ. ಇಲ್ಲಿ ಇಂಪಾರ್ಟೆಂಟ್ ಯಾರು? ಇಲ್ಲಿ ಇಂಪಾರ್ಟೆಂಟ್ ಯಾರು ಅಂತಂದ್ರೆ ದಟ್ ಬಿ ಇಂಪಾರ್ಟೆಂಟ್. ಸಿ ಅದಕ್ಕಿಂತ 25% ಕಡಿಮೆ ಅಂದ್ರೆ ಇವರು ಬಿ 100 ರೂಪಾಯಿ ತಗೊಂಡ್ರೆ ಸಿ 75 ರೂಪಾಯಿ ತಗೊಳಕತ್ತಾರ. ಓಕೆ, ಹಂಗ ಎ ಬಿ ಸಿ ಏನಪ್ಪಾ ಅಂದ್ರ 4300 ರೂಪಾಯಿ ಹಂಚ್ಕೊಳಕತ್ತಾರೆ. ಓಕೆ, ಇಲ್ಲಿ ಏನ್ ಮಾಡೋಣ ಅಂದ್ರೆ ಎ ಅನುಪಾತ ಸಿ ಇಲ್ಲಿ ತಗೊಳ್ಳೋಣ. ಎ ಅನುಪಾತ ಸಿ ತಗೊಂಡ್ವಿ ಅಂತಂದ್ರೆ ಏನಾಗತ್ರಿ? ಓಕೆ, ಎ ಅನುಪಾತ ಸಿ ತಗೊಂಡ್ವಿ ಅಂದ್ರೆ ಇಲ್ಲಿ ಏನಾಗತ್ರಿ? ಎ 125 ಸಿ 100 ಅಂದ್ರೆ ಎ ಅನುಪಾತ ಸಿ ಅಂದ್ರೆ 25ರಲ್ಲಿ 125, 25 4 100. ಇದು ಎ ಅನುಪಾತ ಸಿ. ಆನಂತರ ಇಲ್ಲಿ ಏನ್ ಮಾಡಂದ್ರಿ? ಸಿ ಅನುಪಾತ ಬಿ ತಗೊಳ್ಳೋಣ. ಇಲ್ಲಿ 75 ಅನುಪಾತ 100 ಅಂದ್ರೆ 25 3 75, 25 4 100. ಇಲ್ಲಿ ಎ ಸಿ ತಗೊಂಡಿದ್ದೆ, ಇಲ್ಲಿ ಬಿ ಸಿ ತಗೊಂಡಿದ್ರೆ ಚೆನ್ನಾಗಿರುತ್ತಲ್ಲ. ಯಾಕೆ ಹಿಂಗ್ ತೊಗೊಳಾಕತ್ತೇವೆ ಅಂದ್ರೆ ಇಲ್ಲಿ ಸಿ ಬಂದೈತೆ ಅಂದ್ರೆ ಇಲ್ಲೂ ಸಿ ಬರ್ಲಿ, ಇಲ್ಲಿ 2ನೇ ಸಿ ಇತ್ತಂದ್ರೆ ಅಲ್ಲಿ 1ನೇ ಸಿ ಇರ್ಲಿ. ಓಕೆನಾ? ರೈಟ್. ಈಗ 5 ಅನುಪಾತ 4 ಐತ್ರಿ. ಈಗ ನಮ್ಗೇನಪ್ಪಾ ಅಂತಂದ್ರೆ ಇಲ್ಲಿ ಸಿ ನಮ್ಗೇನಪ್ಪಾ ಅಂತಂದ್ರೆ 2 ಈಕ್ವಲ್ ಆಗ್ಬೇಕು. ಇಲ್ಲಿ ಸಿ ಎಷ್ಟದರಿ? 4 ಅದ. ಇಲ್ಲಿ ಸಿ ಎಷ್ಟದರಿ? 3 ಅದ. ಸರಿನಾ? ಈ 4 ಈ 3 ಇದೇನಪ್ಪಾ ಅಂತಂದ್ರೆ ನಮಗ ಸೇಮ್ ಆಗ್ಬೇಕು. ಒಂದ್ ಕೆಲಸ ಮಾಡನ್ರಿ, ಏನ್ ಮಾಡೋಣ ಅಂತಂದ್ರೆ ದಟ್ ಇದನ್ನ 4ರಿಂದ ಗುಣಿಸೋಣ, ಇದನ್ನ 3ರಿಂದ ಗುಣಿಸನ್ರಿ. ಸರಿನಾ? ಇದೇನಾಗತ್ತೆ ಅಂತಂದ್ರೆ ಎ ಅನುಪಾತ ಸಿ ಇಸ್ ಈಕ್ವಲ್ ಟು ಏನ್ ಮಾಡ್ಲಿಕ್ಕತ್ತೀವಿ? ಇಲ್ಲಿ ಸಿ ಏನದಲ್ಲ ಆ ವ್ಯಾಲ್ಯೂನ ಇದಕ್ಕೆ ಗುಣಿಸಾಕತ್ತೀವಿ, ಇಲ್ಲಿ ಸಿ ಏನೈತಿ ಆ ವ್ಯಾಲ್ಯೂನ ಇದಕ್ಕೆ ಗುಣಿಸಾಕತ್ತೀವ್ರಿ. ಇದರಿಂದ ಏನಾಗ್ತೈತಿ? 5 3 15, 4 3 12. ಈಚೆ ಕಡೆ ಏನಾಗತ್ರಿ? ಸಿ ಅನುಪಾತ ಬಿ ಏನ್ ಬರ್ತೈತಿ ಅಂತಂತಂದ್ರ 4 3 12, 4 4 16, 15 ಅನುಪಾತ 12, 12 ಅನುಪಾತ 16. ಅಂದ್ರೆ ಇದನ್ನ ಅದಕ್ಕೆ ಗುಣಿಸೋದ್ರಿಂದ ಏನಪ್ಪಾ ಅಂದ್ರೆ ಇವೆರಡು ಈಕ್ವಲ್ ಆದವು. ಈಗ ನಾವೇನ್ ಮಾಡ್ಬೋದು ಅಂತಂದ್ರ ಎ ಅನುಪಾತ ಬಿ ಅನುಪಾತ ಸಿ 3 ಸೇರಿಸಿ ಬರೀಲಿಕ್ಕೆ ಬರ್ತತಿ. ಇದು 15, ಇವೆರಡು ಈಕ್ವಲ್ ಅದ 12, ಇದೇನಪ್ಪಾ ಅಂದ್ರ 16. ಇದು ಯಾವಾಗ ಹಿಂಗ 2 ಸೇರಿಸಿ ಬರೆಯಾಕ ಬರ್ತತಿ ಅಂತಂದ್ರ ಇಲ್ಲಿ 2ನೇ ವ್ಯಾಲ್ಯೂ, ಇಲ್ಲಿ 1ನೇ ವ್ಯಾಲ್ಯೂ 2 ಈಕ್ವಲ್ ಇದ್ದಂದ್ರೆ ಬರ್ತತಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಇಷ್ಟು ಕೂಡಿಸಿದ್ರೆ ಏನಾಗುತ್ತೆ? ಇಷ್ಟು ಕೂಡಿಸಿದ್ರೆ 15x ಪ್ಲಸ್ 12x ಪ್ಲಸ್ 16x ಇಷ್ಟು ಕೂಡಿಸಿದ್ರೆ 43x. ಇದೇನಪ್ಪಾ ಅಂದ್ರೆ ಎದಕ್ಕೆ ಈಕ್ವಲ್ ಐತೆ ಅಂದ್ರೆ 4300 ರೂಪಾಯಿ ಈಕ್ವಲ್ ಐತಿ. 3 ಜನ ಸೇರಿ ಹಂಚ್ಕೊಳಿಕತ್ತಾರ. ಓಕೆ, ಸೊ ಇಷ್ಟು ಕೂಡಿಸಿದ್ರೆ ಏನಾಗತ್ರಿ? 15 12 27, 27 16 ಕೂಡಿಸಿದ್ರೆ 43x ಇಸ್ ಈಕ್ವಲ್ ಟು 4300. 43 1 43 100. ಎಕ್ಸ್ ಬೆಲೆ ಏನು ಬಂತು ಅಂತಂದ್ರೆ 100. ನಮಗ್ ಬರಬೇಕಾಗಿರುವಂತ ಉತ್ತರ ಇದಲ್ಲ. ಅವ್ರು ಕೇಳ್ತಾ ಇರೋದು ಎಯು ಪಡೆಯುವ ಪಾಲು. ಎ ಪಡೆಯುವ ಪಾಲು ಎಷ್ಟಪ್ಪ ಅಂತಂದ್ರ 15x. ಓಕೆ, 15 × 100 ಇದು ಎಗೆ ಬರುವಂತಹ ಅಮೌಂಟ್. ಸರಿನಾ? 1500 ರೂಪಾಯಿ. ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗೈತಿ. ನಂತರ 107ನೆಯ ಲೆಕ್ಕ. ರೈಟ್, ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಎಬಿ ಕಂಬದ ಉನ್ನತ ಕೋನವು ಕಟ್ಟಡದ ಸಿಡಿಯ ಪಾದದಿಂದ 30 ಡಿಗ್ರಿ ಆಗಿದೆ. ಕಂಬದ ತುದಿಯಿಂದ ಒಂದ್ ಸೆಕೆಂಡ್ ರೀ, ನಾನು ಇದನ್ನ ಚಿತ್ರ ತಗೊಂಡ್ಬಿಡ್ತೀನಿ. ಆ ನಂತರ ಒಂದೊಂದಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಕ್ಕೆ ನಮ್ಗೆ ಈಸಿ ಆಗ್ತೈತಿ. ಓಕೆ, ಸೊ ಚಿತ್ರ ಏನಂತ ಡಿಫಿಕಲ್ಟ್ ಇರಲ್ಲ ರೀ, ಈಸಿ ಅದ. ನಮ್ಗೆ ಎಕ್ಸಾಮ್ನಾಗ ಚಿತ್ರ ತೆಗೆಯುವಂತ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಇದನ್ನ ನೋಡ್ಕೊಂಡು ಲೆಕ್ಕ ಮಾಡ್ತಿರ್ತೀವಿ. 30 ಡಿಗ್ರಿ ಎ ಬಿ ಸಿ, ಇದು ಡಿ, ಇದು 90 ಡಿಗ್ರಿ. ಮುಂದೆ ಅವ್ರು ಏನ್ ಹೇಳಾಕತ್ತಾರೆ? ಇದು 90 ಡಿಗ್ರಿ ಅದ. ಮುಂದೆ ಅವ್ರು ಏನ್ ಹೇಳಾಕತ್ತಾರೆ? ಇಲ್ಲಿ
ಚಿತ್ರದಲ್ಲಿ ಎ ಬಿ ಕಂಬದ ಉನ್ನತ ಕೋನವು ಎಲ್ಲಿಂದ ದಟ್ ಕೋನವು ಕಟ್ಟಡ ಸಿಡಿಯ ಪಾದದಿಂದ ಇದರ ಪಾದದಿಂದ ಏನಪ್ಪಾ ಅಂದ್ರೆ 30 ಡಿಗ್ರಿ ಆಗಿದೆ. ಕಂಬದ ತುದಿಯಿಂದ ಕಟ್ಟಡದ ಪಾದಕ್ಕೆ ಇದು ಕಂಬ, ಇದು ನಮ್ಮ ಲಕ್ಷ್ಯ ಇರಲಿ, ಇದು ಕಂಬ, ಇದು ಕಟ್ಟಡ. ಓಕೆ, ಕಂಬದ ತುದಿಯಿಂದ ಕಟ್ಟಡ ಪಾದಕ್ಕಿರುವ ದೂರ AC ಎಷ್ಟೈತಿ ಏನಾಗತ್ತಾರ ಅಂತಂದ್ರ 10 ಅಡಿ ಏನಾಗತ್ತಾರ್ರಿ. ಇದು ಏನಪ್ಪಾ ಅಂದ್ರ 10 ಫೂಟ್ ಐತಿ, AC 10 ಫೂಟ್ ಐತಿ. ನಂತರ ಕಟ್ಟಡದ ಎತ್ತರವು ಕಂಬದ ಎತ್ತರಕ್ಕಿಂತ 10 ಅಡಿ ಹೆಚ್ಚಾಗಿದೆ. ಇದು ಏನಪ್ಪಾ ಅಂದ್ರೆ ಇದು ಎಷ್ಟೈತಲ್ರಿ, ಇದಕ್ಕಿಂತ ಇದ್ರದ್ದು ಏನಪ್ಪಾ ಅಂತಂದ್ರ 10 ಅಡಿ ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಕರೆಕ್ಟಾ? ಇದು H ಇತ್ತಂದ್ರ ಇದು H ಪ್ಲಸ್ 10 ಅಡಿ ಐತಿ. ಮುಂದ ಹೆಚ್ಚಾಗಿದ್ರೆ ಕಟ್ಟಡದ ತುದಿ ಯಾವ್ದ್ರಿ? ಇದು ಕಟ್ಟಡದ ತುದಿ. ಇಲ್ಲಿಂದ ದಟ್ ಕಂಬದ ಪಾದದ ನಡುವಿನ ದೂರ BD ಇಸ್ ಈಕ್ವಲ್ ಟು S2 ಅಂತ ಕೇಳಕತ್ತಾರ. ನಾವು BD ಇಲ್ಲಿ ಏನಪ್ಪಾ ಅಂತಂದ್ರೆ BD ಕಂಡುಹಿಡಿಬೇಕಾಯ್ತಿ. ಸೊ BD ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬರ್ಬೇಕ್ರಿ? ಏನ್ ಗೊತ್ತಾಗ್ಬೇಕಂದ್ರೆ ಒಂದು ಇದು ಗೊತ್ತಾಗಬೇಕು, ಇಲ್ಲ ಅಂತಂದ್ರೆ ಇದು ಗೊತ್ತಾಗಬೇಕು. ಅಂದ್ರೆ ನಾವೇನಪ್ಪಾ ಅಂತಂದ್ರೆ ಈ BD ನ ಕಂಡುಹಿಡಿತೀವಿ. ಓಕೆ, ಸಾರಿ, ಇದು ಗೊತ್ತಾಗಬೇಕು, ಇಲ್ಲ ಅಂದ್ರೆ ಇದು ಗೊತ್ತಾಗ್ಬೇಕ್ರಿ. ಅವಾಗ ನಮ್ಗೆ ಏನಪ್ಪಾ ಅಂದ್ರೆ BD ಕಂಡುಹಿಡಿಯಾಕ ಈಸಿ ಆಗ್ತೈತಿ. ಎರಡು ಗೊತ್ತಾತಂದ್ರ ಇನ್ನೂ ಚಲೋ. ಸರಿನಾ? ರೈಟ್. ಇದು ಕಂಡುಹಿಡಿಯಾಕ ಬರ್ತದ ಹೆಂಗ? ತ್ರಿಭುಜ ABC ಟ್ರಯಾಂಗಲ್ ABC ನ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ABC ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಇದು 30 ಡಿಗ್ರಿ ಐತಿ. ಇದನ್ನ ನಾವು ಕಂಡುಹಿಡಿಬಹುದು. ಹೆಂಗಂತಂದ್ರೆ ಇದು ನನಗೆ ಗೊತ್ತೈತಿ, ಇದು ನಮಗ್ ಗೊತ್ತಿಲ್ಲ. ಇದಕ್ಕೆ ಸಂಬಂಧ ಏನದ್ರಿ? ಇದು ಅರ್ಧಸೆಂಟ್ ಅದ, ಇದು ಹೈಪೋಟೆನ್ಯೂಸ್ ಅದ. ಅರ್ಧಸೆಂಟ್ ಮತ್ತು ಹೈಪೋಟೆನ್ಯೂಸ್ ಇರುವಂತಹದ್ದು ಇದು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯಾವ್ದೈತಿ ಅಂತಂದ್ರೆ ಕಾಸ್ ಐತಿ. ಅಂದ್ರೆ ಕಾಸ್ 30 ಇಸ್ ಈಕ್ವಲ್ ಟು ಅರ್ಧಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ವಯ ಅಂತ ಹೇಳ್ಕೊಟ್ಟಿದ್ವಿ. ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಸೈನ್, ಅರ್ಧಸೆಂಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಕಾಸ್, ಅಪೋಸಿಟ್ ಡಿವೈಡೆಡ್ ಬೈ ಅರ್ಧಸೆಂಟ್ ಅಂತಂದ್ರೆ ಟ್ಯಾನ್ ಅಂತ ಹೇಳಿತ್ತು. ಬಾಗ್ಲೆ ದಟ್ AC. ಕರೆಕ್ಟಾ? ಕಾಸ್ ಐತಿ ಅಂದ್ರೆ √3/2. BC ವ್ಯಾಲ್ಯೂ ಗೊತ್ತಿಲ್ಲ, ಬರೆಯೋಣ. BC ಡಿವೈಡೆಡ್ ಬೈ AC ಅಂದ್ರೆ ಏನದರಿ? 10 ಅದ. ಓಕೆ, ಇದು ಈ ಕಡೆ ಹೋಗ್ಲಿ. √3/2 ಇಂಟು 10, 2 1 2, 2 5 10. BC ಇಸ್ ಈಕ್ವಲ್ ಟು ಏನ್ ಬರ್ತ್ರಿ? ಇವೆರಡು ಗುಣಿಸೋಣ. BC ಇಸ್ ಈಕ್ವಲ್ ಟು 5√3. ಜಗ ಸಾಲಲ್ಲ. BC ಇಸ್ ಈಕ್ವಲ್ ಟು 5√3 ಮೀಟರ್. ಅಲ್ಲಿ ಅಡಿ ಅದ. ಓಕೆ, 5√3 ಫುಟ್ ಆಗಿರ್ತೈತಿ. ಈ ವ್ಯಾಲ್ಯೂನ ಈ ಕಡೆ ಬರ್ಕೊಂಡ್ಬಿಡೋಣ. ಅಂದ್ರೆ ಇದೇನೈತ್ರಿ? ಇದು 5√3 ಫೂಟ್ ಐತಿ. BC 5√3 ಫೂಟ್ ಆಯ್ತು. ಓಕೆ, ಸೊ ನಂತರ ನಮ್ಗೆ ಏನ್ ಬೇಕ್ರಿ? ಇದು ಗೊತ್ತಾಯ್ತು ಅಂದ್ರೆ ಇವೆರಡು ಸೈಡ್ ಗೊತ್ತಾದ್ರೆ ನಮ್ಗೆ ಇದನ್ನ ಕಂಡುಹಿಡಿಯಕ್ ಬರ್ತೈತಿ. ಇಲ್ಲ ಅಂತಂದ್ರೆ ನಮ್ಗೆ ಈ ಆಂಗಲ್ ಅಥವಾ ಈ ಆಂಗಲ್ ಗೊತ್ತಿತ್ತಂದ್ರೆ ನಾವು ಕಂಡುಹಿಡಿಯಕ್ ಬರ್ತಿತ್ತು. ಆ ಆಂಗಲ್ ನಮಗೆ ಸಿಗಲ್ಲ ರೀ. ಓಕೆ, ಸೊ ಹಂಗಂದ್ರೆ ದಟ್ ಇದು ನಮ್ಗೆ ಇದು ಬೇಕು ಅಂತಂದ್ರೆ ನಮಗೆ H ವ್ಯಾಲ್ಯೂ ಗೊತ್ತಾದ್ರೆ ಸಿಗ್ತೈತ್ರಿ. ಸೊ H ವ್ಯಾಲ್ಯೂ ನಮ್ಗೆ ಇಲ್ಲಿ ಕಂಡುಹಿಡಿಯಕ್ ಬರ್ತೈತಿ. ಸೊ ಅದೇ ಟ್ರಯಾಂಗಲ್ ABC ಒಳಗ ಇಲ್ಲಿ ನಮಗೆ ಏನ್ ಗೊತ್ತು ಅಂತಂದ್ರೆ ದಟ್ ಹೈಪೋಟೆನ್ಯೂಸ್ ಗೊತ್ತು, ಅಪೋಸಿಟ್ ಸೈಡ್ ನಮ್ಗೆ ಗೊತ್ತಾಗಬೇಕು. ಹಂಗಂದ್ರೆ ದಟ್ ಅಪೋಸಿಟ್ ಮತ್ತು ಹೈಪೋಟೆನ್ಯೂಸ್ ಇರುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದೈತಿ ಅಂತಂದ್ರೆ ಸೈನ್ ಅದ್ರಿ. ದಟ್ ಈಸ್ ಸೈನ್ 30 ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ AB ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನದರಿ? AC ಅದ. AB ಅಂದ್ರೆ ಏನ್ರಿ? sin 30 ಅಂದ್ರೆ ಎಷ್ಟದ? 1/2. AB ವ್ಯಾಲ್ಯೂ ಗೊತ್ತಿಲ್ಲ ರೀ, ಅದನ್ನ H ಅಂತ ಬರ್ಕೊಳಕತ್ತೀವಿ. AC ವ್ಯಾಲ್ಯೂ ಏನೈತ್ರಿ? 10 ಐತಿ. ಓಕೆ, 10 ಈ ಕಡೆ ಹೋದ್ರೆ ಏನಾಗತ್ರಿ? ಇಂಟು 10 ಆಗತ್ತ. ಇದು ನಂಗೆ ಸ್ಪೇಸ್ ಬೇಕಾಗ್ಬೋದು, ಅದನ್ನ ನಾನು ಇಲ್ಲಿ ಮುಂದೆ ಬರಬಿಡ್ತೇನ್ರಿ. 10 ಈ ಕಡೆ ಹೋದ್ರೆ ಇಂಟು 10 ಆಗತ್ತ. 10/2 ಇಸ್ ಈಕ್ವಲ್ ಟು H. 2 1 2, 2 5 10. ಅಂದ್ರೆ H ಇಸ್ ಈಕ್ವಲ್ ಟು 5 ಫೂಟ್. ಇದು ಇಲ್ಲಿ H ಅಂತಾನೆ ಇರ್ಲಿ, ಇದನ್ನ 5 ಫೂಟ್ ಅಂತ ಬರ್ಕೋತೀನಿ. ಇದು 5 ಆಯ್ತು ಅಂತಂದ್ರ ಇದೇನಾಗತ್ರಿ? 15 ಫೂಟ್ ಆಗ್ತತಿ. 5 ಪ್ಲಸ್ 10, ಇದು 5 ಐತಿ, ಇದು 5 ಪ್ಲಸ್ 10 15 ಫೂಟ್ ಆಗ್ತತಿ. ಇದು ಟೋಟಲ್ 10 ಅದ. ಈಗ BCD ತ್ರಿಭುಜ BCD ಅನ್ನ ನಾವು ತಗೊಂಡ್ವಿ ಅಂತಂದ್ರೆ, ಟ್ರಯಾಂಗಲ್ BCD ಅನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನ್ ಕೇಳ್ಯಾರ? BD ವ್ಯಾಲ್ಯೂ ಕೇಳ್ಯಾರ. ಸೊ BD ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ರಿ? BC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. BC ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್ ಆಗಿರ್ತೈತಿ. ಓಕೆ, ರೈಟ್. ಸೊ BC ಸ್ಕ್ವೇರ್ ಅಂದ್ರೆ ಏನದ್ರಿ? BC ಸ್ಕ್ವೇರ್ ಅಂತಂದ್ರೆ 5√3 ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಅಂದ್ರೆ ಏನದ್ರಿ? 15 ಸ್ಕ್ವೇರ್. ಓಕೆ, ದಟ್ ಈಸ್ 5 ವರ್ಗ 25, √3 ವರ್ಗ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಬರ್ತ್ರಿ. 25 3 75. 15 ವರ್ಗ ಎಷ್ಟಪ್ಪ ಅಂತಂತಂದ್ರೆ ದಟ್
225. 225 ಪ್ಲಸ್ 75 ಅಂದ್ರೆ ಏನ್ ಬರ್ತ್ರಿ 300 ಬರ್ತದ. ಇದೇನ್ರಿ ನಮಗ್ ಬೇಕಾಗಿದ್ದು ಇದು BD ಸ್ಕ್ವೇರ್ ಆಯ್ತು. ನಮಗ್ BD ಬೇಕು. BD ಬೇಕಂದ್ರೆ ಏನ್ ಮಾಡಣ್ರಿ ಇದ್ರ ಸ್ಕ್ವೇರ್ ರೂಟ್ ತೆಗೆಯೋಣ. ಈ 300 ಒಂದು ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರ್ಲಿಕ್ಕೆ ಬರ್ತದ ಅಂದ್ರೆ ಬರ್ತದ್ರಿ. ವರ್ಗ ಸಂಖ್ಯೆ 100 ಇಂಟು 100. ಓಕೆ, ಇದ್ರ ಸ್ಕ್ವೇರ್ ರೂಟ್ 100 ಸ್ಕ್ವೇರ್ ರೂಟ್ ಏನ್ ಬರ್ತ್ರಿ 10 ಬರ್ತೈತಿ. ಇದು √3 ಆಗಿರ್ತೈತಿ. 10 √3 ಫೂಟ್ ಆಗ್ತತಿ. ಏನಪ್ಪಾ ಅಂದ್ರೆ ಇದು BD ಇಲ್ಲದ BD 10 √3 ಫೂಟ್ ಆಗ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 108ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಅಲ್ಫಾ ಬೀಟಾ ಮತ್ತು ಗಾಮಾಗಳು ಒಂದು ಘನ ಬಹುಪದೋಕ್ತಿಯ 3 ಶೂನ್ಯತೆಗಳಾಗಿದ್ದು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು 3, ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಈಕ್ವಲ್ ಟು -1 ಮತ್ತು ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ ಟು -3 ಆದರೆ ಆ ಬಹುಪದೋಕ್ತಿ ಯಾವ್ದಾಗಿರ್ತೈತಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನ ನಾವೇನಪ್ಪಾ ಅಂದ್ರೆ ಥಿಯರಿ ಪಾರ್ಟ್ ಒಳಗೆ ಇದೇ ರೀತಿಯಾದಂತ ಸೇಮ್ ಇಂಥದ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಮಾಡಿದ್ವಿ. ನಾನು ನಿಮ್ಗೆ ಪದೇ ನಾನು ಹೆಚ್ಚಿಸ್ತೀನಿ. ದಟ್ ನಾವು ಥಿಯರಿ ಪಾರ್ಟ್ ಒಳಗೆ ಮಾಡಿರುವಂತಹ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ರಿ. ದಟ್ ಅದೇ ಏನಪ್ಪಾ ಅಂದ್ರೆ ನಿಮ್ಗೆ ಎಕ್ಸಾಮಿಗೆ ಅದರ್ಲಿಂದ ಎಷ್ಟೋ ಕ್ವಶನ್ಸ್ ಬರ್ತಾವ್ರಿ, ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಓಕೆನಾ, ರೈಟ್. ಸೊ ಇದನ್ನ ನಾವು ಒಂದ್ಸರಿ ಇದನ್ನ ಬರ್ಕೊಂಡ್ಬಿಡ್ತೀನಿ. ರೈಟ್. ಸೊ ಈಗ ಏನ್ ಕೊಟ್ಟಾರೆ ಅವರು, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು 3, ಆನಂತರ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಇಸ್ ಈಕ್ವಲ್ ಟು -1, ಆನಂತರ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು -3. ಓಕೆ, ಹಂಗಂದ್ರೆ ಆ ಬಹುಪದೋಕ್ತಿ ಯಾವ್ದಾಗೈತಿ ಅಂತ ಕೇಳಾಕತ್ತಾರ. ಇಲ್ಲಿ 3 ಏನಪ್ಪಾ ಅಂತಂದ್ರೆ ದಟ್ ಶೂನ್ಯತೆಗಳದಾವ ಅಂತಂದ್ರ ಆ ಬಹುಪದೋಕ್ತಿಗೆ ಏನಾಗಿರ್ತೈತಿ ಅಂತಂದ್ರ ದಟ್ ಇಸ್ ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿರ್ತೈತಿ, ಘನ ಬಹುಪದೋಕ್ತಿ ಆಗಿರ್ತೈತಿ. ಸರಿನಾ? ಹಂಗಂದ್ರೆ ದಟ್ ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ. ಅದೇನಪ್ಪಾ ಅಂತಂದ್ರೆ x³ - x ಇಂಟು ಅಲ್ಫಾ x² ಇಂಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಪ್ಲಸ್ x ಇಂಟು ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಪ್ಲಸ್ ಓಕೆ ಪ್ಲಸ್ ಇಲ್ಲೇನ್ ಬರ್ಬೇಕ್ರಿ ಮೈನಸ್ ಬರ್ಬೇಕು, ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ. ಓಕೆನಾ, ಸರಿ. ಇದು ನೆನ್ಪಿಟ್ಕೋಬೇಕು ಅಂತಂದ್ರೆ ಇಲ್ಲಿ ಕ್ಯೂಬ್ ಅದರಿ, ಇಲ್ಲಿ x² ಜೊತೆ ಏನಪ್ಪಾ ಅಂದ್ರೆ ಇಲ್ಲಿ 2 ಅದಂದ್ರೆ ಇಲ್ಲಿ ಪವರ್ 1 ಬರ್ಬೇಕು. ಇಲ್ಲಿ ಪವರ್ 1 ಅದಂದ್ರೆ ಇಲ್ಲಿ 1 ಅಂದ್ರೆ ಇಂಟು ಮಾಡಿದ್ರೆ ನಮ್ಗ ದಟ್ ಕ್ಯೂಬ್ ಬರ್ಬೇಕು. ಇಲ್ಲೂ ಏನಪ್ಪಾ ಅಂತಂದ್ರೆ 1 ಅಂತಂದ್ರೆ ಕ್ಯೂಬ್ ಬಂದಿರ್ಬೇಕು. ಆ ರೀತಿಯಾಗಿ ನೆನ್ಪಿಟ್ಕೊಡ್ರಿ, ಈಸಿಯಾಗಿ ನೆನ್ಪಿಡ್ತೈತಿ. ಓಕೆ, ಈಗ ಅದ್ರ ವ್ಯಾಲ್ಯೂವನ್ನ ಹಾಕ್ಬಿಡ್ರಿ. x³ - x² ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತಂದ್ರೆ ಏನದರಿ 3 ಅದ ಪ್ಲಸ್ x ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಅಂತಂತಂದ್ರೆ ಏನದರಿ -1 ಅದ ಮೈನಸ್ ಏನಪ್ಪಾ ಅಂದ್ರೆ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂದ್ರೆ ಏನದರಿ -3 ಅದ. ಓಕೆ, x³ - 3x² - x. ಓಕೆ, ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಏನ್ ಬರ್ತೀರಿ ಇಲ್ಲಿ ಪ್ಲಸ್ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ x³ - 3x² - x + 3 ಅಂತಂದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ಆನಂತರ ಇದ್ರ ಜೊತೆಗೆ ನಾ ಇನ್ನೊಂದು 3 ಹೇಳ್ಬಿಡ್ತೇನೆ. ಇಲ್ಲಿ ಇದು ಒಂದ್ ವೇಳೆ ಏನಾದ್ರು ದಟ್ ಎರಡು ನಮ್ಗೆ ಏನಪ್ಪಾ ಅಂತಂದ್ರೆ ಶೂನ್ಯತೆಗಳನ್ನ ಕೊಟ್ಟಿದ್ರ ಅಂತಂದ್ರೆ ಅದು ವರ್ಗ ಬಹುಪದೋಕ್ತಿ ಆಗಿರ್ತೈತಿ. ಅದೇನಾಗಿರ್ತೈತಿ ಅಂದ್ರೆ x² - x ಇಂಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಆಗಿರ್ತೈತಿ. ಇದು ವರ್ಗ ಬಹುಪದೋಕ್ತಿಗೆ ಇದೇನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮು. ಇದು ಏನಪ್ಪಾ ಅಂದ್ರೆ ಘನ ಬಹುಪದೋಕ್ತಿ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಇದು. ಸರಿನಾ? ನಂತರ 109ನೆಯ ಲೆಕ್ಕ ಏನದ ನೋಡ್ರಿ, 3 ಕೆಂಪು ಗೋಲಿಗಳು ಮತ್ತು 2 ನೀಲಿ ಗೋಲಿಗಳುಳ್ಳ ಒಂದು ಚೀಲದಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ನೀಲಿ ಬಣ್ಣದ ಗೋಲಿಯಾಗಿರುವ ಸಂಭವನೀಯತೆಯು ಏನಾಗಿರ್ತೈತಿ? ನೀಲಿ ಬಣ್ಣದ ಗೋಲಿ ಆಗಿರುವಂತ ಸಾಧ್ಯತೆ ಏನೈತಿ ಅಂತ ಕೇಳಾಕತ್ತಾರ. ಸೊ P ಆಫ್ ಬ್ಲೂ ಇಸ್ ಈಕ್ವಲ್ ಟು ಯಾವ್ಯಾವ್ದವ್ರಿ? ಬ್ಲೂ ಮತ್ತೆ ಏನ್ರಿ ರೆಡ್ ಅದಾವು. ಬ್ಲೂ ಇರುವಂತ ಸಾಧ್ಯತೆ ಒಟ್ಟು ಎಷ್ಟು ಗೋಲಿಗಳದಾವ್ರಿ? 3 ಕೆಂಪು 2 ನೀಲಿ, ಒಟ್ಟು ಏನಪ್ಪಾ ಅಂತಂದ್ರ ದಟ್ 5 ಗೋಲಿಗಳದಾವು. ಅದರೊಳಗೆ ನೀಲಿ ಇರುವಂತ ಸಾಧ್ಯತೆ ಯಾವ್ದು ಎಷ್ಟೈತಿಯಪ್ಪ ಅಂತಂದ್ರೆ 2 ಐತಿ. ಅಂದ್ರೆ 2/5 ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ನಂತರ 110ನೆಯ ಲೆಕ್ಕ ಏನ್ ನೋಡ್ರಿ, 2 ಸಿಲಿಂಡರ್ಗಳ ತ್ರಿಜ್ಯಗಳ ಅನುಪಾತ 2:6
ಮೂರು ಮತ್ತು ಅವುಗಳ ಎತ್ತರಗಳ ಅನುಪಾತವು 3:2 ಆದರೆ ಅವುಗಳ ಘನಫಲಗಳ ಅನುಪಾತ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸರಿನಾ? ಮೊದಲಕ್ಕೆ ಏನ್ ಕೊಟ್ಟಾರ್ರಿ? ತ್ರಿಜ್ಯದ್ದು ಕೊಟ್ಟಾರ. ತ್ರಿಜ್ಯ ಅಂತಂದ್ರೆ ಏನದರಿ? ಇದು 2:3 ರೇಡಿಯಸ್ ತ್ರಿಜ್ಯ. ಓಕೆ, ಇದೇನದರಿ? 2:3 ಅದ. ಆ ನಂತರ ಇನ್ನೊಂದು ಏನಪ್ಪಾ ಅಂತಂದ್ರ ಅವುಗಳ ಎತ್ತರಗಳ ಅನುಪಾತ ಇದೇನದರಿ? 3:2 ಅದ. ಓಕೆ, ಅವುಗಳ ಘನಫಲಗಳ ಅನುಪಾತ ಏನಾಗಿರ್ತೈತಿ ಅಂದ್ರ, ಸೊ ಇವು ಎರಡಕ್ಕೂ ಏನಪ್ಪಾ ಅಂದ್ರೆ ಒಂದು ಸಂಖ್ಯೆಯಿಂದ ನಾವು ಒಂದು ಏನಪ್ಪಾ ಅಂದ್ರೆ ಸ್ಥಿರಾಂಕದಿಂದ ಗುಣಿಸ್ಬೇಕು, ಕಾನ್ಸ್ಟೆಂಟ್ ಇಂದ ಗುಣಿಸ್ಬೇಕು. ಇದಕ್ಕೊಂದು ಕಾನ್ಸ್ಟೆಂಟ್ ಲಿಂದ ಗುಣಿಸ್ಬೇಕ್ರಿ. ಎದರಿಂದ ಗುಣಿಸೋಣ ಅಂತಂದ್ರೆ ಇದು ತ್ರಿಜ್ಯ ಇದ್ದದಕ್ಕೆ ಇದಕ್ಕ 6 ಗುಣಿಸೋಣ, ಇದು ಎತ್ತರ ಇದ್ದದಕ್ಕೆ ಇದನ್ನ ಏನಪ್ಪಾ ಅಂತಂದ್ರ ಎತ್ತರದಿಂದ ಗುಣಿಸೋಣ್ರಿ. ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ ಇದು 2r ಆಗಿರ್ತತಿ, ಇದು 3r ಆಗಿರ್ತತಿ. ಓಕೆ, ಇದು 2r, ಇದು 3r ಆಗ್ತತಿ. ಇದೇನಾಗತ್ರಿ? 3h, ಆನಂತರ ಇದು 2h ಆಗಿರ್ತತಿ. ಓಕೆ, ಈಗ ನಾವೇನಪ್ಪಾ ಅಂದ್ರೆ ಘನಫಲಗಳನ್ನ ಕಂಡುಹಿಡಿಬೇಕು ಅಂತಂದ್ರೆ, ಸೊ ಈಗ ಎದ್ರ ಘನಫಲ ರೀ? ದಟ್ ಸ್ತಂಭಾಕೃತಿ ಅಂದ್ರಿ, ಸಾರಿ ಸಿಲಿಂಡರ್ ಅಂದಾರ. ಓಕೆ, ಎರಡು ಒಂದೇ. ಸಿಲಿಂಡರ್ ಘನಫಲ ಸೂತ್ರ ಏನ್ರಿ? ಪೈ ಆರ್ ಸ್ಕ್ವೇರ್ ಎಚ್. ಹಂಗಂದ್ರೆ ಇದ್ರ ಒಂದೇದ್ರದ್ದು ಇದು ಏನಾಗತ್ತಪ್ಪ ಅಂತಂದ್ರೆ ಇದು 2r ಅದ. ಹಂಗಂದ್ರೆ ಇದೇನಾಗತ್ರಿ? ಪೈ ಇಂಟು ಆರ್ ಇದ್ದಲ್ಲಿ 2r ಬರ್ಕೊಳ್ಳೋಣ, ಸ್ಕ್ವೇರ್ ಎಚ್ ಇದ್ದಲ್ಲಿ ಏನ್ ಬರೆಯಣ್ರಿ? 3h ಬರೆಯೋಣ. ಇದು ಒಂದೇದ್ರದ್ದು. ಓಕೆ, ಆ ನಂತರ ರೇಷಿಯೋ ಎರಡನೇದ್ರದ್ದು ಏನಪ್ಪಾ ಅಂದ್ರ ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಅಂದ್ರೆ ಏನದರಿ? 3r ಹೋಲ್ ಸ್ಕ್ವೇರ್. ಎಚ್ ಅಂದ್ರೆ ಏನದರಿ? ಇಲ್ಲಿ 2h ಅದ, ಇಂಟು 2h ಆಗ್ಬೋದಾ? ರೈಟ್. ಈಗ ಏನ್ರಿ ಇದನ್ನ ಇಂಟು ಮಾಡ್ಕೊಂಡ್ಬಿಡ್ತೇನ್ರಿ ನಾನು. ಇಲ್ಲ ಅಂತಂದ್ರೆ ಇದು ಮೊದಲಕ್ಕೆ ಪೈಗೆ ಪೈ ಕ್ಯಾನ್ಸಲ್ ಮಾಡ್ರಿ, ಎಚ್ಗೆ ಎಚ್ ಕ್ಯಾನ್ಸಲ್ ಮಾಡ್ರಿ. ಇದೇನಾಗುತ್ತೆ? 2 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ? 4r ಸ್ಕ್ವೇರ್ ಇಂಟು 3 ಘಾತ 3 ಸ್ಕ್ವೇರ್. 3 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ? 9 ಬರ್ತತಿ. 9r ಇಂಟು 2 ಆರ್ ಸ್ಕ್ವೇರ್ ಅದರಿ. ಸಾರಿ, ಓಕೆನಾ? ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. 3 1 3, 3 2 6. ಓಕೆ, 2 1 ಒಂದು ನಿಮಿಷ, ಸಾರಿ ಇಲ್ಲಿ ತಪ್ಪಾತ್ರಿ. 3 3 9 ರೀ. ಓಕೆ, 2 1 2, 2 2 4. ಇಲ್ಲೇನು ಹೋಯ್ತ್ರಿ? 2 1 ಉಳಿತಿ, ಅಂದ್ರೆ 2 ಬರ್ತತಿ. 2 1 2, ಇಲ್ಲಿ 3 1 3. ಅಂದ್ರೆ ಅವುಗಳ ಘನಫಲಗಳ ಅನುಪಾತ 2:3 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 2:3 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ನಂತರ 110ನೇ ಪ್ರಶ್ನೆ ಆಯ್ತು. ನಂತರ 111ನೆಯ ಪ್ರಶ್ನೆ ಏನದ ನೋಡ್ರಿ? ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಎನ್ನೇ ಪದಗಳು ಕ್ರಮವಾಗಿ 4n - 15 ಮತ್ತು 2n + 15 ಆಗಿವೆ. ಆದರೆ ಎರಡೂ ಸಮಾಂತರ ಶ್ರೇಣಿಗಳಲ್ಲಿ ಕಂಡುಬರುವ ಸಾಮಾನ್ಯ ಪದವು ಅವುಗಳ ಎಷ್ಟನೇ ಪದ ಆಗಿರ್ತೈತಿ ಅಂತ ಕೇಳ್ಯಾರ. ಅಂದ್ರೆ ಇದ್ರೊಳಗೆ ಎಷ್ಟನೇದು ಇರ್ತೈತಿ, ಅದ್ರೊಳಗೂ ಅಷ್ಟೇಂದ ಇರ್ಬೇಕ್ರಿ. ವಿಚ್ ಮೀನ್ಸ್ ಇದ್ರೊಳಗೆ 10ನೇ ಪದ, ಅದ್ರೊಳಗೆ 10ನೇ ಪದ ಏನಪ್ಪಾ ಅಂದ್ರೆ ಸೇಮ್ ಆಗಿರ್ಬೇಕು. ನಾ ಎಕ್ಸಾಂಪಲ್ 10 ಅಂತ ತಗೊಂಡ್ರೆ ಅದು ಎಷ್ಟದ ಅಂತಂದ್ರೆ ಗೊತ್ತಿಲ್ಲ. ಓಕೆ, ಹಂಗಂದ್ರೆ ನಮಗ ಇದು ಇಲ್ಲಿ an ಏನಾಗಿರ್ತೈತಿ ಅಂತಂದ್ರೆ ದಟ್ ಇಲ್ಲಿ ಏನಂತಂದ್ರೆ ಕ್ಯಾಪಿಟಲ್ ಲೆಟರ್ an ಅಂತ ತಗೋತೇನ್ರಿ. ಓಕೆ, ಇದ್ರ ಏನಿಗೆ ಸಮ ಆಗಿರ್ಬೇಕು. ಸೊ ಇದ್ರ ಏನದ್ರಿ? ದಟ್ 4n - 15 ಐತಿ. ಇದ್ರ an ಏನೈತಿ ಅಂತಂದ್ರ 2n + 21 ಐತಿ. ಅವ್ರ ಏನ್ ಕೇಳಾಕತ್ತಾರ್ರಿ? ಸಾಮಾನ್ಯವಾಗಿರ್ಬೇಕು, ಸೇಮ್ ಆಗಿರ್ಬೇಕು ಅಂತ ಕೇಳಾಕತ್ತಾರ್ರಿ. ಹೌದಾ? ಸೇಮ್ ಆಗಿರ್ಬೇಕಂದ್ರೆ ಇದ್ರ ಏನ್ ಎರಡು n ಸೇಮ್ ಆಗಿರ್ಬೇಕು. ಇಲ್ಲಿ n ವ್ಯಾಲ್ಯೂ ಕಂಡಿಡಿದ್ವಿ ಅಂತಂದ್ರ ಅದು ಎಷ್ಟನೇ ಪದ ಅಂತ ಗೊತ್ತಾಗುತ್ತೆ. 2n ಈ ಕಡೆ ಬಂದ್ರೆ ಏನಾಗತ್ರಿ? -2n ಆಗತ್ತ. 15 ಬಲಗಡೆ ಹೋಗ್ಲಿ ಏನಾಗತ್ರಿ? +15 ಆಕೈತಿ. 4 ಒಳಗೆ 2 ಹೋದ್ರೆ ಏನಾಗತ್ರಿ? 2 ಏನಾಗತ್ತ? 21 + 15 ಅಂತಂದ್ರೆ 36 ಆಗತ್ತೆ. 2 ಬಲಗಡೆ ಹೋದ್ರೆ ಬಾಗ್ಲೇ ಆಗ್ತತಿ. 2 1 2, 2 18. n = 18 ಅಂದ್ರೆ 18ನೇ ಪದ ಈ ಸಮಾಂತರ ಶ್ರೇಣಿಯ 18ನೇ ಪದ, ಆಂತರ ಈ ಸಮಾಂತರ ಶ್ರೇಣಿಯ 18ನೇ ಪದ ಎರಡೂ ಸಮ ಆಗಿರ್ತಾವ್ರಿ. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ರೈಟ್ ಆನ್ಸರ್ ಆಗೈತಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 112ನೇ ಲೆಕ್ಕ ಮಾಡೋಣ. ನೆಕ್ಸ್ಟ್ 112ನೇ ಲೆಕ್ಕ ಏನಂದ್ರೆ ನೋಡ್ರಿ, A12, B(x3), C6y ಮತ್ತು D35ಗಳು ಸಮಾಂತರ ಚತುರ್ಭುಜದ ಕ್ರಮಾನುಗತ ಶೃಂಗಗಳಾದಾಗ x ಮತ್ತು y ನ ಬೆಲೆಗಳು, x ಮತ್ತು y ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ಸಮಾಂತರ ಚತುರ್ಭುಜ ಅಂತ ಹೇಳ್ಯಾರ. ಸೊ ಮೊದಲಕ್ಕೆ ಇಲ್ಲಿ ಸಮಾಂತರ ಚತುರ್ಭುಜವನ್ನ ತಕೊಂಡ್ಬಿಡೋಣ. ಓಕೆ, ಇದು ಸಮಾಂತರ ಚತುರ್ಭುಜ. ಓಕೆ, A
ಬಿ ಸಿ ಡಿ. ಎ ಏನದ್ರಿ 1 2. ಓಕೆ, ಬಿ ಏನದ್ರಿ x3. ಓಕೆ, ಸಿ ಏನದ್ರಿ 6y. ಡಿ ಏನದ್ರಿ ಡಿ 3 5 ಅದ. ಓಕೆ, ಹಾಗಾದ್ರೆ ಎಕ್ಸ್ ಮತ್ತೆ y ಬೆಲೆಗಳನ್ನ ಕಂಡಿಡ್ರಿ ಅಂತ ಹೇಳಾಕತ್ತಾರೆ. ಹೆಂಗ್ ಕಂಡಿಡಿದ್ರಿ? ಇದಕ್ಕೆ ನಮಗೇನಪ್ಪಾ ಅಂತಂದ್ರೆ ಈ ರೀತಿಯಾದಂತ ಲೆಕ್ಕಗಳು ಕೇಳಿದ್ರೆ ಹೆಚ್ಚಿಗೆ ವರಿ ಆಗುವಂತ ಅವಶ್ಯಕತೆ ಇಲ್ರಿ. ಇದು ಎದ್ರ ಮೇಲೆ ಅದ ಅಂತಂದ್ರ ದಟ್ ಮಧ್ಯ ಬಿಂದು ಏನು ಬರ್ತದಲ್ರಿ, ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಏನದಲ್ಲ ಅದರ ಆಧಾರದ ಮೇಲೆ ಇದೈತಿ. ಓಕೆ, ನಮಗೆ ಈ ಪಾಯಿಂಟ್ ಸಿಗ್ತದೇನ್ರಿ? ಆರಾಮಾಗಿ ಸಿಗ್ತದೆ. ಹೆಂಗ? ಇವೆರಡು ಪಾಯಿಂಟ್ ಗಳ ಮಧ್ಯ ಬಿಂದು ಇದಾಗಿರ್ತೈತಿ. ಇವೆರಡಕ್ಕೂ ಏನಪ್ಪಾ ಅಂದ್ರೆ ಇದು ಮಧ್ಯ ಬಿಂದು ಆಗಿರ್ತೈತಿ. ಅಂದ್ರೆ ಇದೇನಾಗಿರ್ಲಿ ಅಂತಂದ್ರೆ ಓ ಆಗಿರ್ಲಿ. ಇದನ್ನ ನೋಡಿದ್ರೆ ಎ ಮತ್ತು ಸಿ ಇದನ್ನ ನೋಡಿದ್ವಿ ಅಂತಂದ್ರೆ, ಎ ಸಿ ನೋಡಿದ್ವಿ ಅಂತಂದ್ರೆ ಓ ಮಧ್ಯ ಬಿಂದು ಅದ. ನಾ ಎ ಸಿ ಇದನ್ನ ಈ ಕಡೆ ಎ ಸಿ ತಗೋತೀನಿ, ಈ ಕಡೆ ಏನ್ ಮಾಡ್ತೀನಿ ಅಂತಂದ್ರೆ ಬಿ ಡಿ ತಗೋತೀನಿ. ಓಕೆ, ಸೊ ಇಲ್ಲಿ ಮಧ್ಯ ಬಿಂದು ಇದು ಇಲ್ಲಿ ಓದ ಇದು ಏನಾಗಿರ್ತೈತಿ ಅಂತಂದ್ರೆ x1 + x2 / 2 ಪ್ಲಸ್ y1 ಇದು x1 + x2 / 2 y1 + y2 / 2. ಮೊದಲಕ್ಕೆ ಅದು ಮಿಡ್ ಪಾಯಿಂಟ್ ಫಾರ್ಮುಲಾ ಬರೆದು ಬಿಡ್ತೀನಿ ನಾನು. ಓಕೆ, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಇದು ಓ ಎಕ್ಸ್ ವೈ ಇಸ್ ಇಕ್ವಲ್ ಟು ಏನಾಗಿರ್ತೈತ್ರಿ x1 + x2 / 2 ಆಣ್ತರಿ ಇದೇನಾಗಿರ್ತೈತ್ರಿ y1 + y2 / 2 ಆಗಿರ್ತೈತಿ. ಓಕೆ, ಸೊ ಎ ಸಿ ಲೆಂತ್ ಲೈನ್ ಅನ್ನ ತಗೊಂಡಿವಿ ಅಂತಂದ್ರೆ 1 + 6 / 2 1 + 6 / 2 ಆಗಿರ್ತೈತಿ. ಆ ನಂತರ ಇಲ್ಲಿ y ಏನಾಗಿರ್ತೈತಿ ಅಂತಂದ್ರೆ 2 + y / 2 ಈಚೆ ಕಡೆ ಬರ್ತೈತಿ. ಇದು ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ಇದಕ್ಕೂ ಇದು ಸೇಮ್ ಬರ್ತದಲ್ರಿ. ಹಂಗಂದ್ರೆ ಇದನ್ನ ನೋಡಿದ್ವಿ ಅಂತಂದ್ರೆ 3 + x / 2 ಇದೇನಾಗಿರ್ತೈತಿ ಅಂತಂದ್ರೆ 3 + 5 / 2 ಸಮ ಆಗಿರ್ತೈತಿ. ಓಕೆ, ಸರಿ. ಅಂದ್ರೆ ಇವೆರಡರ ಮಧ್ಯ ಬಿಂದು ಅದೇ ಆಗೈತಿ, ಇವೆರಡರ ಮಧ್ಯ ಬಿಂದು ಅದೇ ಆಗೈತಿ. ಅಂದ್ರೆ ಇದ್ರ ಎಕ್ಸ್ ಇದು ಎಕ್ಸ್ ಗೆ ಈಕ್ವಲ್ ಆಗಿರ್ಬೇಕು, ಇದು y ಇದ್ರ y ಗೆ ಈಕ್ವಲ್ ಆಗಿರ್ಬೇಕು. ಓಕೆ, ಇದನ್ನ ನೋಡಿದ್ವಿ ಅಂತಂದ್ರೆ 6 + 1 7 7 / 2 ಎದಕ್ಕೆ ಸಮ ಆಗಿರ್ತೈತಿ ಅಂದ್ರೆ 3 + x / 2 ಸಮ ಆಗಿರ್ತೈತಿ. ಆ ನಂತರ ಈ 2 + y / 2 ಎದಕ್ಕೆ ಸಮ ಆಗಿರ್ತೈತಿ ಅಂತಂದ್ರೆ ಈ 3 + 5 3 + 5 8 ಆಗಿರ್ತೈತಿ. 8 / 2 ಸಮ ಆಗಿರ್ತೈತಿ. ಸರಿನಾ? ಇದಕ್ಕೆ ಇದು ಈಕ್ವಲ್, ಇದಕ್ಕೆ ಇದು ಈಕ್ವಲ್ ಆಗಿರ್ತೈತಿ. ಓಕೆ, ಇದು /2 ಈ /2 ಎರಡು ಸೇಮ್ ಅದ್ರಿ, ತೆಗೆದ್ಬಿಡೋಣ. 3 ಈ ಕಡೆ ಹೋದ್ರೆ ಏನಾಗತ್ರಿ -3 ಆಗುತ್ತೆ. ಇಸ್ ಈಕ್ವಲ್ ಟು x ಅಂದ್ರೆ x ಈಕ್ವಲ್ ಟು ಏನಾಗತ್ರಿ 4 ಬರ್ತೈತಿ. ಆ ನಂತರ ದಟ್ 2ಕ್ಕೆ 2 ಹೋಗ್ಲಿ, ಆ ನಂತರ ದಟ್ 2 ಆ ಕಡೆ ಹೋಗ್ಲಿ, ಏನಾಗತ್ರಿ 8 - 2 ಆಗುತ್ತೆ. ಅಂದ್ರೆ y ಈಕ್ವಲ್ ಟು ಏನಾಗತ್ರಿ 6 ಆಗಿರ್ತೈತಿ. ಓಕೆ, x ಬೆಲೆ 4, y ಬೆಲೆ 6 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 4 6 ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗಿರುತ್ತೆ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು KRTT 2023 ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ಆಗಿತ್ತು. ಮುಂದಿನ ವಿಡಿಯೋದೊಳಗೆ ನಾನು ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ದಟ್ ಈ ಒಂದು ಪೇಪರ್ ಅನ್ನ ಹೆಚ್ಚು ಮಾರ್ಕ್ಸ್ ತಗೊಂಡು ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಕ್ವಾಲಿಫೈ ಆಗ್ಲಿ ಅಂತ ಹೇಳಿ ಆಶಿಸ್ತೇನೆ. ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.